यज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ಭಾಗವತದ ಭಾವಾರ್ಥವನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಅಶ್ಮಕರಾಜನಿಂದಾಗಿ ಅಶ್ಮಕರಾಜನಿಗೆ ಮೂಲಕ ಅನ್ನುವ ಮಗ ಹುಟ್ಟುತ್ತಾನೆ. ಅವನಿಗೆ ನಾರೀಕವಚ ಅನ್ನುವಂತಹ ಹೆಸರು ಹೇಗ್ ಬಂದಿದೆ ಅನ್ನೋ ವಿಷಯವನ್ನು ಕೂಡ ನಿರೂಪಣೆ ಮಾಡಿದ್ವು. ಇದಾದ ನಂತರದಲ್ಲಿ ಖಟ್ವಾಂಗರಾಜನ ಕಥೆಯನ್ನ ಹೇಳ್ತಾರೆ. ನಾವು ಹಿಂದೆ ಯಾವ ಮೂಲಕ ಎಂಬಂತಹ ರಾಜನ ಹೆಸರನ್ನು ಹೇಳಿದ್ವೋ ಅವನಿಗೆ ಐಳಿ ಬಿಳಿ ಅಂತ ಒಬ್ಬ ರಾಜ ಇದ್ದ. ಅವನು ಮಗನಾಗಿ ಹುಡ್ತಾನೆ. ಅವನಿಗೆ ವಿಶ್ವಾನವನು ಮಗನಾಗಿ ಹುಡ್ತಾನೆ. ವಿಶ್ವನ ಮಗ ಖಟ್ವಾಂಗ ಅಂತ. ಅವನು ಮಹಾ ಕ್ಷಮಾಗುಣವುಳ್ಳಂತಹ ರಾಜ. ಅವನು ಎಂತಹ ಅಪರಾಧದ ಕೆಲಸವನ್ನ ಮಾಡಿದರೂ ಕೂಡ ಅದನ್ನ ಸೈರಿಸಿಕೊಂಡು ಹೋಗುವ ಸಾಮರ್ಥ್ಯ ಇರುವಂತಹ ಚಕ್ರವರ್ತಿ ಅವನು. ಅಂತಹ ಧೀರನಾದ ವ್ಯಕ್ತಿತ್ವ ಉಳ್ಳಂತಹ ಒಬ್ಬ ರಾಜ ಇದ್ದ. ಅಂತಹ ಅವ ದೇವತೆಗಳ ಅಪೇಕ್ಷೆಯ ಮೇರೆಗೆ ದೇವತೆಗಳ ಪರವಾಗಿ ದೈತ್ಯರ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ದೈತ್ಯರನ್ನ ಸಂಹಾರ ಮಾಡ್ತಾ ಇದ್ದಾನೆ. ದೇವಾಸುರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿ ಅವರ ಗೆಲುವಿಗೆ ಕಾರಣನಾಗಿದ್ದಾನೆ ಎಂದು ತಿಳಿದುಕೊಂಡು ನಿನಗೇನು ಬರಬೇಕು ಅಂತ ದೇವತೆಗಳೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ಖಟ್ವಾಂಗ ರಾಜ ಹೇಳ್ತಾನೆ, ನನಗೆ ಬೇರೆ ಏನು ಬರಬೇಡ, ನನ್ನ ಆಯುಷ್ಯ ಎಷ್ಟಿದೆ ಹೇಳು ಅಂತ ದೇವತೆಗಳಲ್ಲಿ ಕೇಳ್ತಾನೆ. ಆಯುಷ್ಯ ಗೊತ್ತಾಯ್ತು ಅಂತಂದ್ರೆ ಅದಕ್ಕನುಗುಣವಾದ ಸಾಧನೆಗಳನ್ನು ಭೋಗಗಳನ್ನು ಮಾಡಬಹುದು. ಹಾಗಾಗಿ ನನ್ನ ಆಯುಷ್ಯ ಎಷ್ಟಿದೆ ಅಂತ ನಾನು ತಿಳಿಯಬೇಕಾಗಿದೆ. ಅದಕ್ಕೋಸ್ಕರವಾಗಿ ನನ್ನ ಆಯುಷ್ಯ ಏನು ಅಂತ ತಿಳಿಬೇಕಾಗಿದೆ. ನನ್ನ ಆಯುಷ್ಯ ಎಷ್ಟಿದೆ ಹೇಳಿ ಅಂತ ದೇವತೆಗಳ ಬಳಿಯಲ್ಲಿ ರಾಜ ಕೇಳ್ತಾ ಇದ್ದಾನೆ. ಕೇಳಿದಾಗ ಅವನಿಗೆ ಹೇಳ್ತಾರೆ, ಇನ್ನೊಂದು 40 ನಿಮಿಷ ಉಳಿದಿದೆ. ಒಂದು ಮುಹೂರ್ತ ಅಂತ. ಮುಹೂರ್ತ ಅಂದ್ರೆ 40 ನಿಮಿಷ. ಇವನಿಗೆ ಆಯುಷ್ಯ 40 ನಿಮಿಷ ಇದೆ ಅಂತ ಗೊತ್ತಾದಾಗ ಅವನು ಇದ್ದಿದ್ದು ಸ್ವರ್ಗಲೋಕದಲ್ಲಿ, ದೇವತೆಗಳ ಲೋಕದಲ್ಲಿ. ಕ್ಷಣಕಾಲದಲ್ಲಿ ದೇವತೆಗಳ ವಿಮಾನವನ್ನು ಏರಿ ಭೂಲೋಕಕ್ಕೆ ಅಂತ ಬರ್ತಾ ಇದ್ದಾನೆ. ಕ್ಷಣಕಾಲದಲ್ಲಿ ಬರ್ತಾ ಇದ್ದಾನೆ, ಭೂಲೋಕಕ್ಕೆ ಬಂದ. ತನಗ್ ತಾನೇ ಅವನು ಹೇಳಿಕೊಳ್ಳುತ್ತಾ ಇದ್ದಾನೆ, ನನಗೆ ಜಗತ್ತಿನಲ್ಲಿ ಎಲ್ಲರೂ ಅಪೇಕ್ಷೆ ಮಾಡುವಂತ ಬಹಳ ಕಾಲ ಬದುಕಬೇಕು ಅನ್ನುವ ಇಷ್ಟ ಇಲ್ಲ. ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಇವರೆಲ್ಲರನ್ನ ನೋಡ್ಕೊಂಡು ನನ್ನ ಕುಟುಂಬ ಪರಿವಾರದವರೆಲ್ಲ ಸುಖವಾಗಿದ್ದಾರೆ ನೋಡಿಕೊಂಡು ಕಾಲ ಕಳೆಯುವಂತಹ ಆಸೆಯೂ ನನಗಿಲ್ಲ. ಸಂಪತ್ತು, ಭೂಮಿ, ಸುಖ ಇವ್ ಯಾವ್ದ್ರಲ್ಲೂ ನನಗೆ ಆಸಕ್ತಿ ಇಲ್ಲ. ಅದು ಬರೀ ಈಗ ಅಂತಲ್ಲ, ಕೆಲವೊಮ್ಮೆ ಎಲ್ಲ ಕೆಟ್ಟ ಕೆಲಸ ಮಾಡಿ ಆದ್ಮೇಲೆ ನಮಗೇನೂ ಮಾಡ್ಲಿಕ್ಕೆ ಉಳಿದಿಲ್ಲ ಅಥವಾ ಇಂದ್ರಿಯಗಳಲ್ಲಿ ಶಕ್ತಿ ಇಲ್ಲ ಅಂತಂದಾಗ ಈ ತರದ ಭಾವನೆ ಬರೋದು ಸಹಜ. ಆದರೆ
ಈ ತರದ ಭಾವನೆ ನನಗೆ ಇವತ್ತಿನಿಂದ ಅಲ್ಲ, ನನ್ನ ಬಾಲ್ಯದಿಂದ ಆರಂಭಿಸಿಕೊಂಡು ಇಲ್ಲಿಯವರೆಗೂ ನಾನು ಹೀಗೇ ಇದ್ದೇನೆ. ನನ್ನ ಬುದ್ಧಿ ಎಂದಿಗೂ ಅಧರ್ಮ ಕಾರ್ಯದಲ್ಲಿ ಆಸಕ್ತವೇ ಆಗಿಲ್ಲ. ನನ್ನ ಮನಸ್ಸು ಎಂದಿಗೂ ಈ ಸುಖದಲ್ಲಿ ಸುಖಕ್ಕೋಸ್ಕರವಾಗಿ ಆಸಕ್ತವಾಗಿದೆ ಎಂದು ನನಗೆ ಅನ್ನಿಸಿಯೇ ಇಲ್ಲ. ನನ್ನ ಜೀವನದ ದೊಡ್ಡ ಸಾಧನೆ ಮಕ್ಕಳನ್ನು ಪಡೆಯೋದು, ಸಂಪತ್ತುಗಳನ್ನು ಗಳಿಸಿ ಅದನ್ನು ಚೆನ್ನಾಗಿ ಅನುಭವಿಸೋದು ಅಂತ ನನಗೆ ಯಾವತ್ತೂ ಅನ್ನಿಸಿಯೇ ಇಲ್ಲ. ನನಗೆ ಪರಮಾತ್ಮನೊಬ್ಬನಲ್ಲಿ ಅತಿಯಾದ ಭಕ್ತಿ ಇದೆ. ದೇವತೆಗಳೇ ಅವರ ಯುದ್ಧಕ್ಕೆ ಅಂತ ಸಹಾಯಕ್ಕಾಗಿ ನನ್ನನ್ನ ಕರೆದುಕೊಂಡು ಹೋಗಿ ಯುದ್ಧದ ನಂತರದಲ್ಲಿ ನನಗೇನು ಬೇಕೋ ಅದು ಎಲ್ಲವನ್ನು ಕೊಡುವಂತಹ ದೊಡ್ಡ ಅನುಗ್ರಹವನ್ನು ಅವರು ಮಾಡಿದ್ರು. ನನಗೆ ಕೇಳೋದು ಅಂತಾಗಿದ್ರೆ ಆವಾಗ್ಲೇ ನನಗೆ ಬೇಕಾದ ಎಲ್ಲ ಭೋಗಗಳನ್ನ ಕೇಳಿಬಿಡ್ತಾ ಇದ್ದೆ. ಆದ್ರೆ ನಾನು ಆ ಯಾವ ವಸ್ತುಗಳನ್ನು ಅವರ ಬಳಿಯಲ್ಲಿ ಬಯಸ್ಲೇ ಇಲ್ಲ. ನಾನು ಬಯಸೋದು ಅಂತ ಆದರೆ ಒಂದನ್ನೇ, ಭಗವಂತನ ಧ್ಯಾನ ನಿರಂತರವಾಗಿ ನನ್ನ ಮನಸ್ಸಿನಲ್ಲಿ ಇರ್ಲಿ. ಆ ಭಗವಂತನ ಧ್ಯಾನ, ಭಗವದ್ವಿಷಯಕವಾದ ಕರ್ಮಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕರ್ಮಗಳು ಕೂಡ ನನ್ನ ದೃಷ್ಟಿಯಲ್ಲಿ ಅತ್ಯಂತ ಕೀಳಾದಂತಹ ಕರ್ಮಗಳೇ. ನಮ್ಮ ಇಂದ್ರಿಯಗಳೆಲ್ಲ ವಿಷಯ ಪದಾರ್ಥಗಳ ಕಡೆಯಲ್ಲಿ ನಿಧಾನವಾಗಿ ಸಂಚಾರ ಮಾಡ್ತು ಅಂತಂದ್ರೆ ಪರಮಾತ್ಮ ನಮ್ಮ ಧ್ಯಾನಕ್ಕೆ ಗೋಚರನಾಗೋದಿಲ್ಲ, ನಿರಂತರವಾಗಿ ದೂರವಾಗ್ತಾ ಹೋಗ್ತಾನೆ. ಎಲ್ಲೋ ದೂರದಲ್ಲಿರೋನಲ್ಲ ಅವನು ಪರಮಾತ್ಮ, ಯಾವಾಗ್ಲೂ ನಮ್ಮ ಹೃದಯದಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ. ದೀಪದ ಕೆಳಗಿನಲ್ಲಿಯೇ ಕತ್ತಲು ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲೋ ಇರುವ ಪರಮಾತ್ಮನನ್ನ ನಾವು ತಿಳಿಲಿಕ್ಕೆ ಎಂದು ಪ್ರಯತ್ನ ಮಾಡ್ತೇವೆ. ನಮ್ಮ ಹೃದಯ ಗುಹೆಯಲ್ಲಿಯೇ ನಿತ್ಯ ಸನ್ನಿಹಿತನಾದ ಪರಮಾತ್ಮನನ್ನ ತಿಳಿಲಿಕ್ಕೆ ಆಗೋದೇ ಇಲ್ಲ. ಇನ್ನು ಹೃದಯದಲ್ಲಿಯೇ ಇರುವ ಪರಮಾತ್ಮನನ್ನ ನಮ್ಮ ಕಡೆಯಿಂದ ತಿಳಿಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಉಳಿದವರನ್ನು ತಿಳಿಯೋದೇನಿದೆ? ಸಾಧ್ಯವೇ ಇಲ್ಲ. ನಾವ್ ಯಾವ್ದನ್ನು ಹುಡುಕ್ಲಿಕ್ಕೆ ಸಾಧ್ಯ? ನಮ್ಮಲ್ಲಿಯೇ ಅಡಗಿರುವಂತಹ ಸುಖವನ್ನಾಗ್ಲಿ ಭಗವಂತನನ್ನಾಗ್ಲಿ ತಿಳಿಯದೇ ಇರುವಂತಹ ಅಜ್ಞಾನಿಗಳಾದ ನಾವು ಬೇರೆ ಏನನ್ನ ತಾನೇ ತಿಳಿದೆವು? ಅದರಿಂದಾಗಿ ನನ್ನ ಮನಸ್ಸಿನಲ್ಲಿ ಏನೇನು ಕಲ್ಮಶಗಳಿವೆಯೋ ಆ ಕಲ್ಮಶಗಳೆಲ್ಲವನ್ನು ದೂರ ಮಾಡಿಕೊಂಡು ಭಗವಂತನನ್ನ ಧ್ಯಾನ ಮಾಡ್ಲಿಕ್ಕೆ ಅಂತ ನಾನು ಗಟ್ಟಿಯಾಗಿ ಪ್ರತಿಜ್ಞೆ ಮಾಡ್ತೇನೆ. ಭಗವಂತನ ಧ್ಯಾನದಲ್ಲಿಯೇ ಆಸಕ್ತನಾಗಿರ್ತೇನೆ ಅಂತ ಹೇಳಿ ಉಳಿದ ವಸ್ತುಗಳಲ್ಲಿರುವ ಆಸಕ್ತಿಯನ್ನು ಕಳೆದುಕೊಂಡು ಪರಮಾತ್ಮನನ್ನು ಗಟ್ಟಿಯಾಗಿ ಆಶ್ರಯಿಸ್ತಾ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿಕೊಂಡು ಕೇವಲ 40 ನಿಮಿಷಗಳು, ಒಂದು ಮುಹೂರ್ತದಷ್ಟು ಕಾಲ ಮಾತ್ರ ತನ್ನದಿದೆ ಅಂತ ತಿಳಿದಾಗಲೂ ಆ ರಾಜ ಸಾಧನೆಯನ್ನ ಮಾಡಿಕೊಂಡು ಉತ್ತಮವಾದ ಗತಿಯನ್ನ ಪಡಿತಾ ಇದ್ದಾನೆ. ಅಂತಹ ಸಾಧಕನಾದಂತಹ ರಾಜನ ಬಗ್ಗೆ ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರು. ಅಂದ್ರೆ ರಾಜ ಬರೀ 40 ನಿಮಿಷಗಳು, ಜೀವನದ ಕೊನೆಯ 40 ನಿಮಿಷಗಳಲ್ಲಿ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಡೀ ಜೀವನ ಪೂರ್ತಿ ಭಗವಂತನ ಧ್ಯಾನದಲ್ಲೇ ಇರ್ಬೇಕು. ನೋಡಿ, ಮೃತರಾಗುವಂತಹ ವ್ಯಕ್ತಿಗಳಿಗೆ ಕೊನೆಯ ಕಾಲದಲ್ಲಿ ಯಾರ ಬಗ್ಗೆ ಬಹಳ ಜೀವನದಲ್ಲಿ ಆಸೆಯನ್ನು ಇಟ್ಟುಕೊಂಡಿರ್ತಾರೋ ಅದರದ್ದೇ ನೆನಪು ಬರುತ್ತೆ. ಹೆಂಡತಿ, ಮಕ್ಕಳು, ತನ್ನ ಆಸ್ತಿ, ಅಂತಸ್ತು, ಸಂಪತ್ತುಗಳು ಇದನ್ನ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಬಹಳ ವೇದನೆ ಪಡ್ತಾ ಇರ್ತಾನೆ ಜೀವ. ನಾವೆಲ್ಲ ಅದೇ ರೀತಿಯಾಗಿ ವೇದನೆಯನ್ನು ಪಡ್ತಾ ಇರ್ತೇವೆ. ಕೊನೆಯ ಕಾಲದಲ್ಲಿ ಇವರ ನೆನಪಾಗತ್ತೆ ಹೊರತಾಗಿ ಪರಮಾತ್ಮನ ನೆನಪು ನಮಗೆ ಯಾವತ್ತೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮ ನಮಗೆಂದಿಗೂ ಕೂಡ ಅಷ್ಟು ಆತ್ಮೀಯನಾಗೋದೇ ಇಲ್ಲ. ನಾವು ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತನ್ನ ಕೇಳುತ್ತೇವೆ. ಪರಮಾತ್ಮನ ಕುರಿತಾದಂತಹ ಮಧ್ವಾಚಾರ್ಯರು ಮಾಡಿದಂತಹ 12 ಸ್ತೋತ್ರಗಳಲ್ಲಿ ಒಂದು ಸ್ತೋತ್ರದಲ್ಲಿ ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ. ನಾ ಪರಮಾತ್ಮನನ್ನ ಸಂತತಂ ಚಿಂತೆಯೇ, ನಿರಂತರವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತೇನೆ. ಅಂತ್ಯಕಾಲದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡ್ತೇನೆ. ಅಂತ್ಯಕಾಲದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆ ಬರಬೇಕು ಅಂತಂದ್ರೆ ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಇರಲೇಬೇಕು.
ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಮಾಡದೇ ಇರುವಂತಹ ವ್ಯಕ್ತಿಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಲಿಕ್ಕೆ ಎಂದೆಂದಿಗೂ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮನ ಈ ಧ್ಯಾನ ಮುಂತಾದವುಗಳನ್ನ ಮಾಡುವುದಕ್ಕೋಸ್ಕರವಾಗಿ ಈ ಧ್ಯಾನದ ಸೋಪಾನಕ್ಕೋಸ್ಕರವಾಗಿ ನಾವೆಲ್ಲ ತೊಡಗಬೇಕು ಅಂತ ಈ ಖಟ್ವಾಂಗರಾಜನ ಕಥೆಯ ಮುಖಾಂತರವಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇದು ಆ ತತ್ಕ್ಷಣದಲ್ಲಿ ರಾಮಾವತಾರದ ಬಗ್ಗೆ ನಿರೂಪಣೆ ಮಾಡ್ತಾ ಬರ್ತಾರೆ. ಅದನ್ನ ಮತ್ತೆ ನೋಡೋಣಂತೆ. ಈಗ ಈ ಶ್ಲೋಕಗಳ ಮುಖಾಂತರವಾಗಿ ಈ ಖಟ್ವಾಂಗರಾಜನ ಕಥೆಯನ್ನು ನೋಡ್ತಾ ಹೋಗೋಣ. 9ನೇ ಸ್ಕಂದದ 8ನೇ ಅಧ್ಯಾಯದ 74ನೇ ಶ್ಲೋಕ. ರಾಜ ವಿಶ್ವಸಹೋ ಯಸ್ಯ ಖಟ್ವಾಂಗಃ ಚಕ್ರವರ್ತ್ಯಭೂತ್ ಯೋ ದೇವೈರರ್ಥಿತೋ ದೈತ್ಯಾನ್ ಅವಧೀತ್ ಯುಧಿ ದುರ್ಜಯಾನ್. ಐಳಿ ಬಿಳಿಯ ಮಗ ವಿಶ್ವ ಅಂತ, ವಿಶ್ವಸಹ ಅಂತ ಅವನ ಹೆಸರು. ಆ ವಿಶ್ವಸಹನ ಮಗ ಖಟ್ವಾಂಗ ಅಂತ. ಅವನು ಇಡೀ ಜಗತ್ತಿಗೆ ಒಡೆಯನಾದವನು, ಚಕ್ರವರ್ತಿ ಆದವನು. ದೇವತೆಗಳೇ ಅವನನ್ನ ದೈತ್ಯರ ಸಂಹಾರಕ್ಕೋಸ್ಕರ ಅಂತ ಕರೀತಾ ಇದ್ದಾರೆ. ಯೋ ದೇವೈರರ್ಥಿತಃ ದೈತ್ಯಾನ್ ಅವಧೀತ್ ಯುಧಿ ದುರ್ಜಯಾನ್. ವರಗಳ ಬಲದಿಂದ ತೃಪ್ತರಾದಂತಹ ದೈತ್ಯರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ದೇವತೆಗಳೇ ಇವನನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಯುದ್ಧದ ಕೊನೆಯಲ್ಲಿ ದೇವತೆಗಳು ಏನು ಬೇಕೋ ಆ ವರಗಳನ್ನ ಬೇಡಿಕೋ ಅಂತ ಹೇಳಿದಾಗ, ಬೇರೆ ಯಾವ ವರಗಳು ಬೇಡ, ನನ್ನ ಆಯುಷ್ಯ ಎಷ್ಟಿದೆ ಅಂತ ಹೇಳಿ ಅಂತ ಕೇಳಿದಾಗ ಒಂದು ಮುಹೂರ್ತ ಉಳಿದಿದೆ ಅಂತ ಹೇಳಿದ್ರು. ಯಾರಿಗೂ ಅದು ಗೊತ್ತಾಗೋದಿಲ್ಲ. ಪರಮಾತ್ಮ ಎಲ್ಲವನ್ನ ತಿಳಿಸಿಕೊಡುತ್ತಾನೆ. ಎಲ್ಲವೂ ನಮ್ಮ ಹತೋಟಿಯಲ್ಲಿದೆ ಅನ್ನುವಂತಹ ಭ್ರಾಂತಿಯನ್ನ ನಮಗೆ ಹುಟ್ಟಿಸಿರ್ತಾನೆ. ಆದರೆ ನಮ್ಮ ಅಂತ್ಯ ಸಮೀಪಿಸಿದೆ ಅನ್ನುವಂತಹ ಬುದ್ಧಿ ನಮಗೆಂದಿಗೂ ಬರೋದಿಲ್ಲ. ನಮ್ಮ ಅಂತ್ಯಕಾಲ ಯಾವಾಗಿದೆ ಅನ್ನೋದನ್ನ ಬಹಳ ಗುಟ್ಟಾಗಿ ಇಟ್ಟಿರ್ತಾನೆ. ವೈದ್ಯರಿಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಯಾರಿಗೂ ಅದು ಗೊತ್ತಾಗೋದಿಲ್ಲ. ಬಹಳ ಗಟ್ಟಿಯಾಗಿದ್ದಾರೆ ಅಂತ ಅಂದುಕೊಂಡವರು ಕೊನೆಯ ಉಸಿರೆಳೆದು ಬಿಡುತ್ತಾರೆ. ಸಾಧ್ಯವೇ ಇಲ್ಲ, ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂತಹವರು ಕೂಡ 2 ವರ್ಷ ಬದುಕ್ತಾನೆ ಅಂತ ಹೇಳಿದವನು 76 ವರ್ಷ ಬದುಕಿದಂತಹ ಕಥೆಯೂ ಇದೆ. ಒಬ್ಬ ಮಹಾವಿಜ್ಞಾನಿಗಳು ಇಡೀ ಜೀವನ ಪೂರ್ತಿಯಾಗಿ ಈ ವೀಲ್ ಚೇರ್ ಅಲ್ಲೇ ಬದುಕಿದಂತಹ ವಿಜ್ಞಾನಿಗಳನ್ನ 2 ವರ್ಷ ಬದುಕ್ತಾನೆ ಅಂತ ಹೇಳಿದಾಗ ಸ್ಟಿಫನ್ ಹಾಕಿಂಗ್ ಅಂತಂದು ಹೇಳ್ತಾರೆ, ಪ್ರಸಿದ್ಧರಾದ ವಿಜ್ಞಾನಿಗಳು. ತುಂಬಾ ಬದುಕೋದಿಲ್ಲ ಈ ಮಗು, ತುಂಬಾ ಅನಾರೋಗ್ಯಪೂರ್ಣವಾಗಿದೆ, ಇನ್ನು ಇದಕ್ಕೆ ಆಯುಷ್ಯ ಇಲ್ಲ ಅಂತ ಹೇಳಿದಂತಹ ಆ ಮಗು 76 ವರ್ಷಗಳ ಕಾಲ ಜೀವನವನ್ನು ನಡೆಸಿದೆ. ಹಾಗಾದ್ರೆ ಯಾರ ಅಂತ್ಯ ಯಾವಾಗಿದೆ ಅಂತ ಯಾವತ್ತಿಗೂ ಗೊತ್ತಿಲ್ಲ. ಆದ್ರೆ ರಾಜನಿಗೆ ದೇವತೆಗಳು ಬಂದು ನಿನ್ನ ಆಯುಷ್ಯ ಇಷ್ಟಿದೆ ಅಂತ ಹೇಳಿದಾರಲ್ಲ, ತಿಳಿದು ಅವನು ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಮುಹೂರ್ತ ಮಾಯುರ್ ಜ್ಞಾತ್ವೈತ್ಯ ಸ್ವಪುರಂ ಸಂದಧೆ ಮನಃ ನಮೇ ಬ್ರಹ್ಮ ಕುಲಾತ್ ಪ್ರಾಣಾಹ ಕುಲದೈವಾತ್ ನ ಚಾತ್ಮಜಾಹ. ನನಗೆ ಬ್ರಾಹ್ಮಣರ ವಿಶೇಷವಾದ ಅನುಗ್ರಹ ಇದೆ. ಅವರ ಅನುಗ್ರಹದಿಂದ ನನಗೆ ಚೆನ್ನಾಗಿ ಇಂದ್ರಿಯಗಳ ಶಕ್ತಿ ಬೇಕು, ರಾಜ್ಯ ಬೇಕು, ಸಂಪತ್ತು ಬೇಕು, ಅನೇಕ ಜನ ಪತ್ನಿಯರು ನನಗಿರಬೇಕು, ಚೆನ್ನಾಗಿ ಸುಖವನ್ನು ಅನುಭವಿಸಬೇಕು, ಮಕ್ಕಳು ಮೊಮ್ಮಕ್ಕಳು ನನ್ನ ವಂಶಾಭಿವೃದ್ಧಿ ಆಗಬೇಕು, ಯಾವುದನ್ನು ಪ್ರಾರ್ಥನೆ ಮಾಡೋದಿಲ್ಲ. ನನಗೆ ಯಾವುದರ ಆಸೆಯೂ ನನ್ನ ಮನಸ್ಸಿನಲ್ಲಿ ಇಲ್ಲ. ನಮೇ ಬ್ರಹ್ಮ ಕುಲಾತ್ ಪ್ರಾಣಾಹ ಕುಲದೈವಾ ನ ಚಾತ್ಮಜಾಹ ನ ಶ್ರಿಯೋ ನ ಮಹೀ ರಾಜ್ಯಂ ನ ದಾರಾಶ್ಚ ಅತಿವಲ್ಲಭಾಹ. ಅತ್ಯಂತ ಸುಖಭೋಗದಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ನನ್ನ ಮನಸ್ಸಿನಲ್ಲಿ ಇಲ್ಲ. ಅದು ವಯಸ್ಸಾಗಿದೆ ನಮಗೆಲ್ಲ ಹೇಗೆ ಅಂತಂದ್ರೆ ಅಭಾವ ವೈರಾಗ್ಯ ಅಂತ ಕರೀತಾರೆ. ಯಾವ ಕೆಲಸಗಳನ್ನ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡಿರ್ತೇವೋ ಆವಾಗ ಅಯ್ಯೋ ನನಗಿದು ಬೇಡ ಅಂತ. ಶುಗರ್ ಬಂದಾದ್ಮೇಲೆ ಸಿಹಿಯನ್ನು ಬಿಡೋರ ರೀತಿ ಮನಸ್ಸಿನಲ್ಲಿ ಆಸೆಗಳು ಇದ್ದೇ ಇರತ್ತೆ. ಆದ್ರೆ ರೋಗ ಬಂದಿದೆ ಅಲ್ಲ, ಅದಕ್ಕೆ ಅಯ್ಯೋ ನನಗೆ ಸಿಹಿ ಸೇರೋದೇ ಇಲ್ಲಪ್ಪ ಅಂತ ಒಂದ್ 4-6 ಜನರ ಎದುರುಗಡೆಯಲ್ಲಿ ಹೇಳಿಕೊಳ್ಳುತ್ತೇವಲ್ಲ, ಹಾಗೆ ಇಲ್ಲಿಯೂ ಕೂಡ. ಒಂದೇ ನಿಮಿಷ. ಈಗ ಎಷ್ಟನೇ ಶ್ಲೋಕ? 75ನೇದು. ಆಯ್ತು, ಥ್ಯಾಂಕ್ಸ್.
ಹೀಗೆ ಆ ಭಗವಂತನ ಇಚ್ಛೆಯಿಂದ ಅವನಿಗೆ ಆಯುಷ್ಯ ಎಷ್ಟಿದೆ ಅಂತ ಗೊತ್ತಾಗಿದೆ. ನಮಗಾದ್ರೆ ಆ ಆಯುಷ್ಯ ಗೊತ್ತಾಗೋದಿಲ್ಲ. ಅವನಿಗೆ ಈ ವೈರಾಗ್ಯ ಏನಿದೆಯೋ, ಈ ರಾಜ್ಯ ಮುಂತಾದವುಗಳು ಯಾವ್ದು ಬೇಡ ಅಂತ ಅವನ್ ಏನ್ ಹೇಳ್ತಾ ಇದ್ದಾನಲ್ಲ, ಇವ್ ಯಾವ್ದು ಬೇಡ ಅಂತ ಹೇಳ್ತಾ ಇರೋದು ಅವನ ಹತ್ರ ಏನೂ ಇಲ್ಲ ಅಂತಲ್ಲ, ಗಮನಿಸ್ಬೇಕು. ದೇವತೆಗಳಿಗೆ ಅಧಿಪತಿಯಾದವನು, ಈ ಮೃತ್ಯು ದೇವತೆಯಾದಂತಹ ಯಮನಿಗೂ ಕೂಡ ಸಹಾಯವನ್ನು ಮಾಡಿದವನು. ಯಾಕೆಂದ್ರೆ ದೇವತೆಗಳಲ್ಲಿ ಅವನು ಸೇರ್ತಾನೆ, ಯಮಧರ್ಮನೂ ಕೂಡ ಸೇರ್ತಾನೆ. ಅಂತಹ ದೇವಾನು ದೇವತೆಗಳಿಗೆ ದೈತ್ಯರ ವಿರುದ್ಧವಾದಂತಹ ಯುದ್ಧದಲ್ಲಿ ಸಹಾಯ ಮಾಡ್ಲಿಕ್ಕೆ ಹೋದಂತಹ ಖಟ್ವಾಂಗ ರಾಜ, ಚಕ್ರವರ್ತಿ ಆದವನು, ಮಕ್ಕಳು, ಹೆಂಡತಿ, ಇವರೆಲ್ಲ ಬೇಕಾದಷ್ಟು ಜನ ಇದ್ದಾರೆ. ಇವ್ರು ಎಲ್ಲರನ್ನ ನೋಡಿ ಅಯ್ಯೋ ನಾನು ಮೃತನಾಗ್ತಾ ಇದ್ದೇನೆ ಅಂತ ಗೋಳಾಡ್ಲಿಲ್ಲ. ಅವನು ಈಗಲ್ಲ, ನಾನು ಯಾವಾಗ್ಲೂ ಹೀಗೆ. ನಾವು ಯಾವ್ದಾದ್ರೂ ಸಂಬಂಧಿಕರ ಮನೆಯಲ್ಲಿ ಬಂದಾಗ ಅಲ್ಲಿ ಒಂದು 4 ದಿವಸ ಇದ್ದು ಹೋಗೋದು ಅಂತ ಖಚಿತವಾಗಿದ್ದಾಗ ಬಿಟ್ಟು ಹೋಗ್ಬೇಕಾದ್ರೆ ಅಯ್ಯೋ ಇದ್ ಬಿಟ್ಟು ಹೋಗ್ಬೇಕಂತ ಗೋಳಾಡೋದಿಲ್ಲ. ಬಂದಿದ್ದೇ 4 ದಿವಸ ಇರ್ಲಿಕ್ಕೆ, ಹೋಗ್ಬೇಕಾದ್ರೆ ಯಾಕೆ ದುಃಖ ಪಡೋದು ಅಂತ ಹೋಗ್ತೇವಲ್ಲ. ಅದು ತುಂಬಾ ವರ್ಷಗಳಾದ್ಮೇಲೆ ಯಾರ್ದೋ ಒಬ್ರು ಮನೆಗ್ ಬಂದಿದ್ರೆ, ಹೋಗ್ಬೇಕಾದ್ರೆ ತುಂಬಾ ಆತ್ಮೀಯರಾಗಿದ್ರು ಅಂತಂದ್ರೆ ಅವಾಗಾದ್ರೂ ಸ್ವಲ್ಪ ಬೇಸರವಾಗತ್ತೆ. ಪ್ರತಿನಿತ್ಯ ಬಂದು ಹೋಗುವಂತ ಮನೆಗೆ ಹೋಗ್ಬೇಕಾದ್ರೆ ಪ್ರತಿ ಸಾರ್ತಿ ಅಳ್ತಾ ಯಾರಾದ್ರೂ ಕೊಡ್ತಾರಾ? ಸರ್ವಥಾ ಕೊಡೋದಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ನಿತ್ಯವಾಗಿ ಇವರ ಸಂಪರ್ಕ ಇದ್ದೇ ಇರತ್ತೆ. ಇವತ್ತು ಹೋಗ್ತೇನೆ, ಮತ್ತಿನ್ನೊಮ್ಮೆ ಬರ್ತೇನೆ. ಹಾಗೆ ಈ ಶರೀರದ ಸಂಪರ್ಕವೂ ಕೂಡ ಅನಾದಿಗೆ ಅನಂತ ಕಾಲದವರೆಗೂ ಇರುವಂತಹದ್ದೇ ಅಂತ ತಿಳಿದಂತಹ ವ್ಯಕ್ತಿಗಳಿಗೆ ಇದರಲ್ಲಿ ದುಃಖ ಪಡಬೇಕಾದಂತಹ ವಿಷಯ ಇಲ್ಲ ಅಂತ ಅನ್ನಿಸಿದೆ. ಅವನು ಹೇಳ್ತಾ ಇದ್ದಾನೆ, ನನಗೆ ಈ ಪ್ರಾಣಧಾರಣೆ ಮತ್ತೆ ವಾಸುದೇವನ ದಯೆಯಿಂದ, ಭಗವಂತನ ಅನುಗ್ರಹದಿಂದ ಮಕ್ಕಳಾಗ್ಬೇಕು, ಕುಲದೇವರಿಗೆ ಹರಕೆ ಹೊರತಿದ್ದೇನೆ. ನಾ ಯಾವ ಹರಕೆಯನ್ನು ಹೊರೋದಿಲ್ಲ. ನನಗೆ ಭಗವಂತನ ಧ್ಯಾನ ಒಂದೇ ಒಂದು ಜೀವನದ ಪರಮಧ್ಯೇಯ. ಇದನ್ನು ಹೊರತುಪಡಿಸಿ ಭಗವಂತನ ಹತ್ರ ಅಥವಾ ದೇವಾನು ದೇವತೆಗಳ ಹತ್ರ ಬೇರೆ ಏನನ್ನೂ ಬೇಡಬಾರದು, ಬೇಡೋದಿಲ್ಲ ನಾನು. ನ ಶ್ರಿಯೋ ನ ಮಹಿ ರಾಜ್ಯಂ ನ ದಾರಾಶ್ಚ ಅತಿವಲ್ಲಭಾಹ ನ ಬಾಲ್ಯೇಪಿ ಮತಿಹಿ ಮಹ್ಯಂ ಅಧರ್ಮೇ ರಮತೆ ಕ್ವಚಿತ್. ನನಗೆ ಈ ತರದ ಬುದ್ಧಿ ಈಗ ಬಂದಿರೋದಲ್ಲ. ಕೆಲವೊಮ್ಮೆ ನಮ್ಮಂಥವ್ರಿಗೆಲ್ಲ ಯಾರಾದ್ರೂ ಮಹಾತ್ಮರು ಸಜ್ಜನರ ಸಹವಾಸ ಸಿಕ್ತು ಅಂತಂದ್ರೆ ತುಂಬಾ ಆಸ್ತಿಕ್ಯ ಭಾವನೆ ಬೆಳೆದು ಬಿಡತ್ತೆ. ಯಾವಾಗ ಅಂತಂದ್ರೆ ಕೆಲವೊಮ್ಮೆ ಪ್ರವಚನಗಳನ್ನು ಕೇಳಿದಾಗ, ಅಥವಾ ಯಾವ್ದಾದ್ರೂ ದೊಡ್ಡ ಕ್ಷೇತ್ರಗಳಿಗೆ ಹೋದಾಗ, ಹಿರಿಯರನ್ನ ಭೇಟಿಯಾದಾಗ ನಾವು ಈ ತರದ ಜೀವನವನ್ನು ನಡೆಸಬೇಕು ಅಂತ ತತ್ಕಾಲದಲ್ಲಿ ಬಹಳ ಉತ್ಕಟವಾದಂತಹ ಇಚ್ಛೆಗಳು ಮನಸ್ಸಿನಲ್ಲಿ ಮೂಡತ್ತೆ. ಆ ಪ್ರದೇಶವನ್ನು ಬಿಟ್ಟು ಒಂದ್ ಹೆಜ್ಜೆ ಹೊರಗೆ ಬಂದ್ಬಿಟ್ರೆ, ಪ್ರವಚನವನ್ನು ಕೇಳೋ ಒಂದ್ 5-10 ನಿಮಿಷ ಆಗೋಯ್ತು ಅಂತಂದ್ರೆ ನಮ್ಮ ಮನಸ್ಸೆಲ್ಲ ಪರಿಶುದ್ಧವಾಗಿ ಮತ್ತೆ ಈ ಸಂಸಾರದ ಜೀವನಕ್ಕೆ ಬಂದು ಇದರಲ್ಲಿ ಪೂರ್ತಿ ಮುಳುಗ್ ಹೋಗ್ಬಿಡ್ತೇವೆ. ಅಂದ್ರೆ ಇದರಲ್ಲಿ ಇರಬಾರ್ದು ಅಂತಲ್ಲ, ಇರುವಾಗ್ಲೂ ಭಗವಂತನ ನೆನಪನ್ನ ಅವ್ರು ಹೇಗೆ ಇಟ್ಕೊಂಡಿರ್ತಾರಲ್ಲ, ಆ ಟ್ರಾನ್ಸ್ ಇಂದ ಹೊರಗಡೆ ಬಂದ್ಬಿಡ್ತೀವಿ. ಈ ಅಯಸ್ಕಾಂತದ ಚುಂಬಕ ಶಕ್ತಿ ಎಲ್ಲ ಇರತ್ತಲ್ಲ, ಅಯಸ್ಕಾಂತೀಯ ಗುಣ ಚುಂಬಕ ಶಕ್ತಿ ಅಂತ ಕರೀತಾರೆ. ಆ ಚುಂಬಕ ಶಕ್ತಿ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಅದಕ್ಕೊಂದು ಡಿಸ್ಟೆನ್ಸ್ ಇರುತ್ತೆ. ಇಷ್ಟು ದೂರದವರೆಗೂ ಇದ್ರೆ ಅದು ತಮ್ಮನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ, ಕಬ್ಬಿಣವನ್ನ. ಯಾವಾಗ ಆ ಕಬ್ಬಿಣ ಈ ಅಯಸ್ಕಾಂತದಿಂದ ಸ್ವಲ್ಪ ದೂರ 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 ಹೋಗ್ತಾ ಹೋಗುತ್ತೋ, ಆವಾಗ ಅಯಸ್ಕಾಂತ ಇದನ್ನ ಸೆಳೆಯುವಂತಹ ಶಕ್ತಿಯನ್ನು ಕಳೆದುಕೊಂಡು ಬಿಡತ್ತೆ, ತನ್ನ ಪಾಡಿಗೆ ತಾರ ದೂರದಲ್ಲಿ ಬಿದ್ದಿರತ್ತೆ. ಅದರ ಸಮೀಪಕ್ಕೆ ಹೋಯ್ತು ಅಂತಂದ್ ಹೇಳಿದ್ರೆ ಅಯಸ್ಕಾಂತ ಆ ಕಬ್ಬಿಣವನ್ನ ತನ್ನ ಹತ್ತಿರಕ್ಕೆ ಸೆಳೆದುಕೊಂಡು ಬಿಡತ್ತೆ. ಅದರಂತೆ ನಾವೆಲ್ಲ ದೇವತೆಗಳು ಅಯಸ್ಕಾಂತ, ಪರಮಾತ್ಮ ಅಯಸ್ಕಾಂತ ಇದ್ದ ಹಾಗೆ, ನಾವೆಲ್ಲ ಕಬ್ಬಿಣಗಳಿದ್ದ ಹಾಗೆ. ನಾವು ಪರಮಾತ್ಮನ ಸಂಪರ್ಕ ಬರಬೇಕು ಅಂತಂದ್ರೆ, ಅವನು ತನ್ನ ಬಳಿಯಲ್ಲಿ ಎಳೆದುಕೊಳ್ಬೇಕು ಅಂತಂದ್ರೆ ಆ ಚುಂಬಕ ಶಕ್ತಿಯ ಒಳಗಡೆಯಲ್ಲಿ ಹೋಗ್ಬೇಕು. ಆ ಶಕ್ತಿ ಎಲ್ಲಿದೆಯೋ ಅಲ್ಲಿವರೆಗೂ. ಅಂದ್ರೆ ಇಲ್ಲಿ ಚುಂಬಕ ಶಕ್ತಿಗಳು ಯಾವುದು ಅಂತಂದ್ರೆ ಪರಮಾತ್ಮನ ಬಗ್ಗೆ ಚರ್ಚೆ ಮಾಡುವಂತಹ, ಅಥವಾ ಪರಮಾತ್ಮ ಅಂದ್ರೆ ದೇವರು ಅಂತ, ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡುವಂತಹ ಸಜ್ಜನರ ಸಹವಾಸ, ದೇವಸ್ಥಾನ, ಅಲ್ಲಿ ಇಲ್ಲಿಗೆ ಹೋದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ, ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಲೀನವಾಗಿರುತ್ತೆ. ಆ ಪ್ರದೇಶದಿಂದ ಸ್ವಲ್ಪ ದೂರ ಹೋದ್ವಿ ಅಂತಂದ್ ಹೇಳಿದ್ರೆ ಆ ಚುಂಬಕ ಶಕ್ತಿಯ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ನಿನ್ ಪಾಡಿಗೆ ನೀನು ನನ್ ಪಾಡಿಗೆ ನಾನು ಅಂತ ಆ ಕಬ್ಬಿಣ ಮತ್ತು ಆ ಅಯಸ್ಕಾಂತಗಳು ಹೇಗೆ ಬಿದ್ದಿರತ್ತಲ್ಲ, ಅದರಂತೆ ನಮಗೂ ಪರಮಾತ್ಮನಿಗೂ ಸಂಪರ್ಕವೇ ಇಲ್ಲ ಅಂತ ದೂರದಲ್ಲಿ ಇದ್ದು ಬಿಡ್ತೇವೆ. ಆದ್ರೆ ಇವನ್ ಹೇಳ್ತಾ ಇದ್ದಾನೆ, ನ ಬಾಲ್ಯೇಪಿ ಮದಿರ್ಮಾಖ್ಯಂ, ಚಿಕ್ಕವನಾಗಿದ್ದಾಗಲೂ ಕೂಡ ಮಕ್ಕಳಂತೆ ಆಟಿಗೆ, ಆಟೋಟ ಮುಂತಾದವುಗಳಲ್ಲಿ ನನಗೆ ಆಸಕ್ತಿ ಇರ್ಲಿಲ್ಲ. ಅಧರ್ಮವನ್ನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಎಂದಿಗೂ ಭಾವನೆ ಬಂದಿಲ್ಲ. ಹಾಗಾಗಿ ಬಾಲ್ಯದಿಂದ ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಹಾಗೆ ಏನೋ ಜೀವನದಲ್ಲಿ ದೊಡ್ಡ ಅಪರಾಧ ಮಾಡಿದ್ದಾನೆ, ಅಪರಾಧ ಮಾಡಿದ್ಮೇಲೆ ಪ್ರಾಯಶ್ಚಿತ್ತ ಅನುಭವಿಸಿದ ಮೇಲೆ ಅಪ್ಪ ಇನ್ನೊಮ್ಮೆ ಈ ತರ ಕೆಲಸ ಮಾಡಿದ್ರೆ ಮತ್ತೆ ಶಿಕ್ಷೆ ಕೊಡ್ತಾರೆ, ರುಬ್ಬುಗುಂಡು ಅದನ್ನೆಲ್ಲ ರುಬ್ಬಿಸ್ತಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ
ಅಂದ್ರೆ ಬಿಟ್ಟಿದ್ದೇನೆ ಅಂತ ಅಂದುಕೊಳ್ಬೇಡಿ. ನಾನು ಬಾಲ್ಯದಿಂದ ಆರಂಭಿಸಿಕೊಂಡು ಯಾವಾಗ್ಲೂ ಈ ರೀತಿಯಾದ ಅಧರ್ಮ ಕಾರ್ಯದಲ್ಲಿ ನನ್ನ ಮನಸ್ಸು ಆಸಕ್ತವಾಗಿರ್ಲಿಲ್ಲ. ನಾನು ಸಂದರ್ಭದಲ್ಲೂ ಜಗತ್ತಿನಲ್ಲಿ ಸರ್ವೋತ್ಕೃಷ್ಟವಾದ ವಸ್ತು ಯಾವುದೋ, ತುಂಬಾ ಬೆಲೆ ಬಾಳುವ ವಸ್ತು ಯಾವುದೋ ಅಂತ ಹೇಳಿದ್ರೆ ನಾವ್ ಯಾವ್ದನ್ನ ಹೇಳ್ತೇವೆ? ಈ ಟಿವಿ ಅದು ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಳ್ಳಿ ಬಂಗಾರ ಎಷ್ಟು ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಓ, ಬೆಳ್ಳಿಗೆ ತುಂಬಾ ರೇಟ್ ಇದೆ, ಬಂಗಾರಕ್ಕೆ ತುಂಬಾ ರೇಟ್ ಇದೆ. ಇದು ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದಂತಹ ಬೆಲೆ ನಮ್ಮ ಶರೀರಕ್ಕೆ ಇದೆ. ನಾವು ಅದನ್ನೆಲ್ಲವನ್ನು ಕೂಡ ಶರೀರ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ, ಶರೀರ ಇದ್ರೆ ಇವೆಲ್ಲವೂ ಬೇಕು. ಹಾಗಾದ್ರೆ ತುಂಬಾ ಬೆಲೆ ಬಾಳುವಂತಹ ವಸ್ತು ಈ ಶರೀರ. ಈ ಶರೀರಕ್ಕಿಂತ ಬೆಲೆ ಬಾಳುವಂತಹ ವಸ್ತು ಕಾಲ, ಸಮಯ. ನಮಗೆ ಕೊಟ್ಟಂತಹ, ದೇವರು ಕೊಟ್ಟಂತಹ ಕಾಲ. ಆ ಕಾಲವನ್ನು ಕೊಟ್ಟಂತಹ ಪರಮಾತ್ಮ ಇದ್ದಾನಲ್ಲ, ಅವನು ಜಗತ್ತಿನಲ್ಲಿರುವ ಎಲ್ಲ ಶ್ರೇಷ್ಠವಾದ ವಸ್ತುಗಳಿಗಿಂತಲೂ ಕೂಡ ಮಿಗಿಲಾದಂತಹ ವಸ್ತು. ಅವನಿಗೆ ಸರಿ ಮಿಗಿಲಾದಂತಹ ವಸ್ತು ಮತ್ತೊಂದಿಲ್ಲ ಅಂತ ನನಗೆ ನಿಶ್ಚಯ ಇದೆ. ಅದರಿಂದಾಗಿ ಮೂರ್ಲೋಕದ ದೇವತೆಗಳೂ ಕೂಡ ಅವರಿಗೆ ಸಹಾಯ ಮಾಡಿದ ಕಾರಣದಿಂದಾಗಿ ನನಗೇನಾದ್ರೂ ಕೊಡಬೇಕು ಅಂತ ಬಂದಾಗಲೂ ಕೂಡ ಅವರ ಬಳಿಯಲ್ಲಿ ಏನೂ ಕೇಳಲಿಲ್ಲ. ನಾನು ಕೇಳಿದ್ದಿಷ್ಟೇ, ಭಗವಂತನಲ್ಲಿ ನಿರಂತರವಾದ ಧ್ಯಾನವನ್ನು ಕೊಡು. ನೀನು ಕೊಡಬೇಕಾದದ್ದೇನಿದೆಯೋ ಎಲ್ಲವನ್ನು ಕೊಟ್ಟಾಗಿದೆ, ಮತ್ತು ಇನ್ನೂ ಕೇಳಿದೆ ಅಂತಂದು ಹೇಳಿದ್ರೆ ಲೋಭಿ ಅಂತ ಕರೀತಾರೆ ಅಷ್ಟೇ. ನನ್ನನ್ನ ಲೋಭತನ ಅಂತ ಕರೀತಾರೆ. ನಾವು ಪರಮಾತ್ಮನಲ್ಲಿ ಬೇಡಬೇಕಾದದ್ದು ಏನೂ ಇಲ್ಲ, ಏನು ಬೇಕೋ ಎಲ್ಲವನ್ನು ಕೊಟ್ಬಿಟ್ಟಿದ್ದಾನೆ. ಹೇಗೆ ಅಂತಂದ್ರೆ, ನಮಗೆ ನೆಗಡಿ ಬಂದಿದೆ ಅಂದ್ರೆ ಮೂಗು ಕೊಟ್ಟಿದ್ದಾನೆ, ಉಸಿರಾಡಿಸುವ ಶಕ್ತಿ ಕೊಟ್ಟಿದ್ದಾನೆ ಅಂತ. ಏನೋ ತುಂಬಾ ಕರ್ಕಶವಾದ ಶಬ್ದಗಳು ಕೇಳಿಸ್ತಾ ಇದೆ ಅಂತಂದ್ರೆ ಕೇಳೋ ಶಕ್ತಿ ಅಂದ್ರೂ ಕೊಟ್ಟಿದ್ದಾನೆ. ಏನೇನನ್ನು ನೋಡ್ತಾ ಇದ್ದೇವೆ ಅಂದ್ರೆ ನೋಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಕೈಕಾಲುಗಳಲ್ಲಿ ನಡೆದಾಡುವ ಶಕ್ತಿಯನ್ನ, ಕೆಲಸ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಮುಗಿದು ಹೋಯ್ತು. ನಮಗ್ ಬೇಕಾದ ಎಲ್ಲವನ್ನು ದೇವರು ಕೊಟ್ಟಿದ್ದಾನೆ. ಯಾವ್ಯಾವ ಅಂಗಾಂಗಗಳು ಎಲ್ಲೆಲ್ಲಿ ಇರಬೇಕು, ಯಾವ್ಯಾವ ಕೆಲಸ ಮಾಡಬೇಕು, ಅದು ಎಲ್ಲವನ್ನು ಮಾಡುವ ಹಾಗೆ ಆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಮುಗಿದು ಹೋಯ್ತು. ನಮಗೆ ಬೇಕಾದ ಸಂಪತ್ತುಗಳೇನಿದೆಯೋ ಆ ಎಲ್ಲ ಸಂಪತ್ತು ಒಂದು ಲೆಕ್ಕದಲ್ಲಿ ಸಿಕ್ಕ ಹಾಗೆಯೇ. ಇದು ಆದ್ಮೇಲೆ ಉಸಿರಾಡಿಸ್ತಾ ಇದ್ದೇವಲ್ಲ, ಇದರಷ್ಟ ದೊಡ್ಡ ಸಂಪತ್ತು ಮತ್ಯಾವುದೂ ಇಲ್ಲ. ಆದ್ರೆ ಈ ಸಂಪತ್ತು ಕರಗಿ ಹೋಗ್ತಾ ಇರತ್ತೆ. ಕರಗಿ ಹೋಗುವ ಈ ಸಂಪತ್ತನ್ನ ಮತ್ತೊಂದು ದೊಡ್ಡ ಸಂಪತ್ತನ್ನಾಗಿ ನಾವು ಪರಿವರ್ತನೆ ಮಾಡಿಕೊಳ್ಬೇಕು. ಈ ಪ್ರಾಣವಾಯು ಅಂತೂ ಪ್ರತಿ ಕ್ಷಣದಲ್ಲಿ ಉಸಿರಾಡಿಸ್ತಾ ಇನ್ನೊಂದು ಹಿಂದೆ ಬಂದಿದೆ ಅಲ್ಲ, ಉದ್ಯನ್ನಸ್ತಂಚ ಎನ್ನಸೌ ತಸ್ಯರ್ಥೆ ಯಃ ಕ್ಷಣೋನೀತಃ ಉತ್ತಮ ಶ್ಲೋಕ ವಾರ್ತಯ. ಈ ಸೂರ್ಯ ಪ್ರತಿನಿತ್ಯದಲ್ಲಿ ಬೆಳಗಿ ಅಸ್ತಮಿಸುವ ಸಂದರ್ಭದಲ್ಲಿ ನಮ್ಮೆಲ್ಲರ ಆಯುಷ್ಯವನ್ನ ಹರಣ ಮಾಡಿಬಿಡ್ತಾನೆ. ಆಯುರ್ ಹರತಿ ವೈ ವಿಪ್ರಾಹ ಆಯುರ್ ಹರತಿ ವೈ ಪುಂಸಾಂ. ಪ್ರತಿಯೊಬ್ಬ ಮನುಷ್ಯರ ಆಯುಷ್ಯನ್ನ ಪರಮಾತ್ಮ ಅಪಹಾರ ಮಾಡ್ತಾ ಇರ್ತಾನೆ ಸೂರ್ಯದೇವರ ಮುಖಾಂತರವಾಗಿ. ಸೂರ್ಯ ಉದಯಿಸಿ ಒಮ್ಮೆ ಮುಳುಗಿದ ಅಂತಂದು ಹೇಳಿದ್ರೆ ನಮ್ಮ ಒಂದಿಷ್ಟು ಆಯುಷ್ಯ ಈ ಭೂಮಿಯಲ್ಲಿ, ಈ ಶರೀರದ ಜೊತೆಯಲ್ಲಿರುವಂತಹ ಒಂದಿಷ್ಟು ಸಮಯ ಮುಗಿದೋಯ್ತೋ ಅಂತ ಲೆಕ್ಕ. ಪರಮಾತ್ಮನ ಧ್ಯಾನವಿಲ್ಲದೇನೆ, ಅವನ ಚಿಂತನೆ ಇಲ್ಲದೇನೆ ಕಳೆದಂತಹ ಈ ಸಮಯ ವ್ಯರ್ಥವಾಗಿ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ದೇವಾನುದೇವತೆಗಳು ನನ್ನ ಎದುರುಗಡೆಯಲ್ಲಿ ಸಿಕ್ಕಾಗಲೂ ಕೂಡ ಅವರಿಂದ ಬೇರೆ ಯಾವುದನ್ನು ನಾನು ಕೇಳಲಿಲ್ಲ. ಈ ಸಂಪತ್ತನ್ನು ಕೊಟ್ಟಿದ್ದಾನಲ್ಲ, ಕಾಲವೆಂಬ ಸಂಪತ್ತನ್ನ, ಅದನ್ನ ಇನ್ನೊಂದು ಸಂಪತ್ತಾಗಿ ಮಾರ್ಪಡಿಸಿಕೊಳ್ಬೇಕು. ನಾವು ಸಂಪತ್ತಾಗಿ ಮಾರ್ಪಡಿಸಿಕೊಳ್ತೇವೆ. ಈಗ ನಮಗೆ ಕೊಟ್ಟಂತಹ ಕಾಲವೆಂಬ ಸಂಪತ್ತನ್ನ, ಭೌತಿಕವಾದ ಸಂಪತ್ತನ್ನ ದುಡಿಯಲಿಕ್ಕೋಸ್ಕರವಾಗಿ ನಾವು ಅದನ್ನ ಉಪಯೋಗಿಸಿಕೊಳ್ತೇವೆ. ನಮ್ಮ ಸಮಯವನ್ನ ಆಫೀಸಿನಲ್ಲೋ ಅಲ್ಲೋ ಇಲ್ಲೋ ಕೆಲಸ ಮಾಡ್ಲಿಕ್ಕೆ ಅಂತ ಹಾಕ್ತೇವೆ. ಅದ್ರ ಮುಖಾಂತರವಾಗಿ ಒಂದಿಷ್ಟು ಸಂಪತ್ತನ್ನು ಪಡಿತೇವೆ. ಆ ಸಂಪತ್ತಿನಿಂದ ಸುಖವನ್ನು ಅನುಭವಿಸ್ತೇವೆ, ಹೌದು, ನಿಜ. ಆದರೆ ಈ ಅನುಭವಿಸುವ ಏನು ಭೌತಿಕ ಸಂಪತ್ತಿದೆಯೋ ಇದು ತಾತ್ಕಾಲಿಕವಾದದ್ದು ಅಷ್ಟೇ. ಈ ಶರೀರದಲ್ಲಿದ್ದಾಗ ಅದನ್ನು ಅನುಭವಿಸಬಹುದು. ಆದರೆ ಈ ಕೊಟ್ಟಂತಹ ಕಾಲವೆಂಬ ಸಂಪತ್ತಿನಿಂದ ಬೇರೆ ಶರೀರಗಳಿಗೆ, ಬೇರೆ ಲೋಕಗಳಿಗೆ ತೆರಳಿದಾಗಲೂ ಕೂಡ ಅನುಭವಿಸುವಂತಹ ಸಂಪತ್ತನ್ನು ಗಳಿಸಿಕೊಳ್ಬೇಕಲ್ಲ. ಆ ಸಂಪತ್ತಿಗೋಸ್ಕರವಾಗಿ, ಪುಣ್ಯವೆಂಬ ಸಂಪತ್ತಿಗೋಸ್ಕರವಾಗಿ ನಾ ಹೇಳ್ತೇನಲ್ಲ, ವಿದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಮ ದೇಶದ ಕರೆನ್ಸಿ ನಡೆಯೋದಿಲ್ಲ, ಅದಕ್ಕೋಸ್ಕರ ವಿನಿಮಯ ಮಾಡಿಕೊಳ್ಬೇಕಲ್ಲ. ಹಾಗೆ ನಮ್ಮ ಕಾಲವೆಂಬಂತಹ ಸಂಪತ್ತನ್ನ ಪರಲೋಕಗಳಿಗೆ ಹೋದಾಗ ಉಪಯುಕ್ತವಾಗುವ ಸಂಪತ್ತನ್ನಾಗಿ ಮಾರ್ಪಡಿಸಿಕೊಳ್ಬೇಕು. ಈ ದೇಹವನ್ನ ಆ ಸಂಪತ್ತನ್ನ ಅರ್ಜನೆ ಮಾಡ್ಲಿಕ್ಕೋಸ್ಕರವಾಗಿ ಉಪಯೋಗ ಮಾಡಿಕೊಳ್ಬೇಕು. ಅಂತಹ ದೊಡ್ಡ ಸಂಪತ್ತು ಯಾವುದು? ಭಗವಂತನ ಧ್ಯಾನ. ಆ ಧ್ಯಾನವೆಂಬಂತಹ ಉತ್ತಮವಾದಂತಹ ಅಪೇಕ್ಷೆಯನ್ನ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ನಾನು ಅಪೇಕ್ಷೆ ಪಡೋದಿಲ್ಲ. ಕೀಳಾದ ಯಾವ ಕರ್ಮಗಳನ್ನು ಕೂಡ ನಾನು ದೇವತೆಗಳ ಬಳಿಯಲ್ಲಿ ಕೇಳೋದಿಲ್ಲ. ಯಾಕೆ ಅಂತಂದ್ರೆ ಒಮ್ಮೆ ಆ ವಿಷಯದ ಲಾಲಸೆಗೆ ನಮ್ಮ ಮನಸ್ಸು ಬಿತ್ತು ಅಂತಾದ್ರೆ ಅದು ಬಹಳ ಕ್ಷಣ ಬೇಕಾಗಿಲ್ಲ, ಬಹಳ ಸುಲಭವಾಗಿ ನಮ್ಮ ಮನಸ್ಸು ಕ್ಷುಲ್ಲಕವಾದ ವಿಷಯಗಳಲ್ಲಿ ಆಸಕ್ತವಾಗಿ ಬಿಡತ್ತೆ. ಗಮನಿಸಿ, ಮನೆ 2ನೇ 3ನೇ ಫ್ಲೋರ್ ಅಲ್ಲೆಲ್ಲ ಇರತ್ತೆ ಅಂತ ಅಂದುಕೊಳ್ಳೋಣ.
ನಾವು ಮನೆ ಟ್ಯಾಂಕ್ ಅಲ್ಲಿ ಸಂಪಲ್ಲಿ ಎಲ್ಲ ನೀರಿರತ್ತೆ. ಆ ನೀರನ್ನ ಟ್ಯಾಂಕಿಗೆ ಏರಿಸ್ಬೇಕು ಅಂದ್ರೆ ಸುಲಭ ಇಲ್ಲ. ಕರೆಂಟ್ ಬೇಕು, ಅದ್ರ ಜೊತೆಯಲ್ಲಿ ಮೋಟರ್ ಬೇಕು. ಪೈಪ್ ಹಾಕಿದ್ದೇವೆ, ಮೇಲ್ಗಡೆಯಲ್ಲಿ ನೀರು ಹೋಗ್ಬಿಡತ್ತೆ ಅಂತಂದ್ರೆ ಸುಲಭವಾಗಿ ಹೋಗೋದಿಲ್ಲ. ಅದಕ್ಕೆ ಮೋಟಾರ್ ಬೇಕು. ಮೇಲ್ಗಡೆ ನೀರು ಹೋಗ್ಲಿಕ್ಕೆ ಕಷ್ಟ ಇದೆ. ಟ್ಯಾಂಕಿಗೆ ಒಮ್ಮೆ ನೀರು ತುಂಬಿತು ಅಂತಂದ್ರೆ ನಿಮ್ಮ ಮನೆಯ ಪೂರ್ತಿ ಕೆಳಗಡೆಯಲ್ಲಿರುವಂತಹ ಫ್ಲೋರಿಗೂ ನೀರು ಬರುತ್ತೆ. ಆ ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಎಲ್ಲ ಕಡೆಯಲ್ಲೂ ನೀರು ಬರುತ್ತೆ. ಆ ಕೆಳಗಡೆ ನೀರು ಬರಬೇಕು ಅಂತಂದ್ರೆ ನಾವು ಮತ್ತೆ ಮೋಟಾರ್ ಅನ್ನು ಹಚ್ಚಬೇಕಾಗಿಲ್ಲ. ಟ್ಯಾಪ್ ಓಪನ್ ಮಾಡಿದ್ರೆ ಸಾಕು, ಅದ್ರೊಳಗಡೆ ನೀರು ರಭಸವಾಗಿ ಬರುತ್ತೆ. ಹಾಗಾದ್ರೆ ಮೇಲಿರೋದು ಕೆಳಗಡೆ ಬರ್ಲಿಕ್ಕೆ ಬಹಳ ಬೇಕಾಗಿಲ್ಲ, ಪ್ರಯಾಸ ಬೇಕಾಗಿಲ್ಲ. ಪರ್ವತದ ಮೇಲಿರುವಂತಹ ನೀರು, ಮಳೆಯ ನೀರು ರಭಸವಾಗಿ ಕೆಳಗಡೆಯಲ್ಲಿ ಹರಿದುಕೊಂಡು ಬಂದ್ಬಿಡತ್ತೆ. ಆದರೆ ಕೆಳಗಿರುವ ನೀರು ಮೇಲೆ ಏರಬೇಕು ಅಂದ್ರೆ ಬಹಳ ಕಷ್ಟಪಡಬೇಕು. ಹಾಗಾಗಿ ಈ ವಿಷಯ ಪದಾರ್ಥಗಳೆಲ್ಲ ಇದೆಲ್ಲ, ಇದು ತುಂಬಾ ಕೆಳಮಟ್ಟದಲ್ಲಿರುವಂತಹ ಅಪೇಕ್ಷೆಗಳು, ವಿಷಯಗಳ ಆಕರ್ಷಣೆಗಳಿವು. ಇವುಗಳನ್ನ ಪೂರೈಸಿಕೊಳ್ಬೇಕು ಅಂತಂದ್ರೆ ಅದು ಕಷ್ಟ ಏನಿಲ್ಲ, ಸುಲಭವಾಗಿ ಮನಸ್ಸು ಕೆಳಗಡೆಯಲ್ಲಿ ಇಳಿದು ಬಿಡತ್ತೆ. ಆದ್ರೆ ಮತ್ತೆ ಪರಮಾತ್ಮನ ಕಡೆಯಲ್ಲಿ ಈ ಮನಸ್ಸನ್ನು ಎಳಿಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ಹಾಗಾಗಿ ಮನಸ್ಸು ಇಂದ್ರಿಯಗಳ ಚಾಂಚಲ್ಯಕ್ಕೆ ತುತ್ತಾಯಿತು ಅಂತಾದರೆ ನಮ್ಮ ಮನಸ್ಸಿನಲ್ಲಿಯೇ ನೆಲೆಸಿರುವಂತಹ ಪರಮಾತ್ಮನನ್ನ ನಮಗೆ ಕಾಣ್ಲಿಕ್ಕೆ ಆಗೋದಿಲ್ಲ. ದೇವಸ್ಥಾನಕ್ಕೆ ಹೋಗ್ತೇವೆ, ಆ ಕಲ್ಲಿನಲ್ಲಿ ನೆಲೆಸಿರುವ ದೇವರಲ್ಲಿ ಹೇಳ್ತೇವೆ, ದೇವರೇ ನೀನ್ ನಮಗ್ ಸರಿ ಮಾಡಿಲ್ಲ, ಒಳ್ಳೇದು ಮಾಡ್ಲಿಲ್ಲ, ನಮಗ್ ಆ ಕಷ್ಟವನ್ನು ಕೊಟ್ಟಿ ಈ ಕಷ್ಟವನ್ನು ಕೊಟ್ಟಿ ಅಂತ ದೇವಸ್ಥಾನಕ್ಕೆ, ಅಶ್ವತ್ಥ ವೃಕ್ಷಕ್ಕೆ ಎಲ್ಲ ಕಡೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಾ ಎಲ್ಲಿದ್ದಾನೆ ಅಂತ ಹುಡುಕಬೇಕಾದ ಪ್ರಸಂಗ ನಮ್ಮದು ಬರುತ್ತೆ. ನಮ್ಮ ಹೃದಯದಲ್ಲಿಯೇ ಸನ್ನಿಹಿತನಾದ ಪರಮಾತ್ಮನನ್ನು ಮರೆತು ಕೈಯಲ್ಲೇ ಟಾರ್ಚ್ ಇಟ್ಕೊಂಡು ದೀಪಕ್ಕೋಸ್ಕರ ಮನೆಯನ್ನೆಲ್ಲ ಹುಡುಕಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಪರಮಾತ್ಮನನ್ನ ನಮ್ಮ ಹೃದಯ ಗುಹೆಯಲ್ಲಿ ಇಟ್ಟುಕೊಂಡು ಎಲ್ಲ ಕಡೆಯಲ್ಲಿ ಹುಡುಕುವಂತಹ ಮೂರ್ಖರ ವ್ಯಥೆಯಂತೆ ನಮ್ಮ ವ್ಯಥೆಯೂ ಆಗತ್ತೆ. ಹಾಗಾಗಿ ಬೇರೆ ಏನನ್ನು ತಿಳಿಯೋದಿಲ್ಲ, ನನಗೆ ಪರಮಾತ್ಮನ ಅನುಗ್ರಹ ಒಂದು ಸಾಕು ಅಂತ ಖಟ್ವಾಂಗರಾಜ ಧ್ಯಾನ ಮಾಡ್ತಾ ಇದ್ದಾನೆ. ಸಿಕ್ಕ 40 ನಿಮಿಷಗಳಲ್ಲಿ, ಒಂದು ಮುಹೂರ್ತದಲ್ಲಿ. ನಾಪಶ್ಯಂ ಉತ್ತಮ ಶ್ಲೋಕಾದ್ ಅನ್ಯತ್ ಕಿಂಚನ ವಸ್ತ್ವಹಂ ದೇವೈಃ ಕಾಮವರೋ ದತ್ತೋ ಮಹ್ಯಂ ತ್ರಿಭುವನೇಶ್ವರೈ. ಮೂರ್ಲೋಕಗಳಿಗೆ ಅಧಿಪತಿಯಾದಂತಹ ದೇವತೆಗಳು ನನಗೆ ಏನು ಬೇಕಾದ್ರೂ ಕೊಡ್ಲಿಕ್ಕೆ ತಯಾರಾಗಿದ್ರು. ನಾ ಯಾವ ವಸ್ತುಗಳನ್ನು ಅವರ ಬಳಿಯಲ್ಲಿ ಬೇಡಲಿಲ್ಲ, ಪರಮಾತ್ಮನ ಭಕ್ತಿಯೊಂದನ್ನ ಹೊರತುಪಡಿಸಿ. ನವೃಣೆ ಕ್ಷವಮಂ ಕರ್ಮ ಭೂತ ಭಾವನ ಭಾವನಾತ್. ಇಡೀ ಜಗತ್ತಿಗೆ ಸೃಷ್ಟಿಯನ್ನು ಕೊಟ್ಟವನು. ಅದಕ್ಕೆ ಎಷ್ಟು ಚೆನ್ನಾಗಿರುವ ಮಾತನ್ನು ಹೇಳ್ತಾ ಇದ್ದಾರೆ, ಭೂತ ಭಾವನ ಭಾವನಾತ್. ಇಡೀ ಜಗತ್ತಿನ ಸೃಷ್ಟಿಕರ್ತನಾದವನು, ಅವನ ಬಳಿಯಲ್ಲಿ ಏನನ್ನು ಕೇಳ್ಬೇಕು ನಾವು? ನಾವು ಬರೋದಕ್ಕಿಂತ ಮುಂಚೆ ನಾವು ಬಂದಾಗ ಏನು ಬೇಕೋ ಅದು ಎಲ್ಲವನ್ನ ಮಾಡಿ ಇಡುವಂತಹ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರೆ, ಅಥವಾ ತಂದೆ ತಾಯಿಗಳು ಮಗು ಹುಟ್ಟಿದಾಗಿನಿಂದ ಈಗೇನು ಮಗು ಇನ್ನೇನು ಗರ್ಭದಲ್ಲಿದೆ, ಪ್ರಸವವಾಗಬೇಕು, ಮಗು ಹುಟ್ಟತ್ತೆ ಅಂತಂದು ಹೇಳಿದ್ರೆ ಮಗುವಿಗೆ ಜೋಕಾಲಿಯನ್ನು ತಂದಿಡೋದೇನೋ, ಮನೆಯಲ್ಲಿ ಆಟವಾಡ್ಲಿಕ್ಕೆ ತಂದಿಡೋದೇನೋ, ಹೊಸ ಬಟ್ಟೆಗಳನ್ನು ತಂದಿಡೋದೇನೋ, ಆ ಮಗುವಿನ ಆರೈಕೆಗೆ ಬೇಕಾದಂತಹ ವಸ್ತುಗಳನ್ನ, ಶಾಂಪುಗಳು, ಆ ಮಕ್ಕಳಿಗೆ ಹಚ್ಚುವ ಪೌಡರ್ಗಳು, ಅವು ಕ್ರೀಮ್ಗಳು, ಔಷಧಗಳು ಎಲ್ಲವನ್ನ ಮನೆಯಲ್ಲಿ ಒಂದು ಪೂರ್ತಿ ವಾರ್ಡ್ರೋಬ್ ಅನ್ನು ಅದಕ್ಕೆ ಅಂತ ಮೀಸಲಾಗಿ ಇಟ್ಟು ಅದನ್ನೆಲ್ಲ ಇಟ್ಟಿರ್ತಾರೆ. ಸ್ವಲ್ಪ ಅವ್ರಿಗೆ ಬೇಕಾದ ಎಲ್ಲ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ಒಬ್ಬ ಮಗನಿಗೆ ಬಂದ ಮೇಲೆ ಪ್ರಥಮವಾಗಿ ಬೇಕಾದದ್ದು ಮಗುವಿಗೆ ಉಸಿರಾಟದ ಗಾಳಿ. ಅದನ್ನ ನಾವು ಮಾಡಿದ್ದೇವಾ? ಅದನ್ನ ನಾವು ಮಾಡಿಲ್ಲ. ಆಹಾರ ಮಗುವಿಗೆ ಬೇಕು, ತಾಯಿಯ ಹಾಲನ್ನ ನಾವು ಸೃಷ್ಟಿ ಮಾಡಿದ್ದೇವಾ? ಅದನ್ನ ನಾವು ಸೃಷ್ಟಿ ಮಾಡ್ಲಿಲ್ಲ. ಮಗುವಿಗೆ ಬದುಕಲಿಕ್ಕೆ ಬೇಕಾದ ವಾತಾವರಣ ಇದೆ, ಆ ವಾತಾವರಣವನ್ನ ನಾವು ಸೃಷ್ಟಿ ಮಾಡಿದ್ದೇವಾ? ಆ ವಾತಾವರಣವೂ ನಮ್ಮಿಂದ ಸೃಷ್ಟಿಯಾಗಿಲ್ಲ. ನಾವು ಸೃಷ್ಟಿ ಮಾಡಿದ, ನಾವು ಬಳಸಿದ, ಜಗತ್ತಿನಲ್ಲೆಲ್ಲ ಬಳಸಿ ಇದನ್ನು ಬಳಸಿದ್ರೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಅಂದುಕೊಳ್ಳುವ ಕೆಲವೊಂದಿಷ್ಟು ವಸ್ತುಗಳನ್ನು ತಂದು ಎಷ್ಟು ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದೇವೆ ಅಂತ ನಾವು ಅಂದುಕೊಳ್ತೇವೆ ಅಷ್ಟೆ. ನಾವು ನೀರನ್ನು ಮಾರಿಕೊಳ್ಳುತ್ತೇವೆ, ದೇವರು ನಮ್ಮ ಬಳಿಯಲ್ಲಿ ನೀರನ್ನು ಮಾರೋದಿಲ್ಲ, ನಮಗೆ ಸಹಜವಾಗಿ ನೀರನ್ನು ಕೊಟ್ಟಿದ್ದಾನೆ. ಪ್ರಾಕೃತಿಕವಾದ ನಾವೆಷ್ಟು ಫಿಲ್ಟರಿನ ನೀರನ್ನು ಕುಡಿದ್ರು ಅದರಲ್ಲಿ ಪ್ಯೂರಿಟಿ ಸಿಗದೇ ಇರುವಂತಹ ಪ್ಯೂರ್ ಆದಂತಹ ನೀರನ್ನ, ಪರಿಶುದ್ಧವಾದ ನೀರನ್ನ ಮಳೆಯ ಮುಖಾಂತರವಾಗಿ ಕೊಟ್ಟಿದ್ದಾನೆ.
ಭೂಮಿಯನ್ನು ಕೊಟ್ಟಿದ್ದಾನೆ, ಪರಿಶುದ್ಧವಾದ ಗಾಳಿಯನ್ನು ಕೊಟ್ಟಿದ್ದಾನೆ. ನಾವದನ್ನ ಹಾಳು ಮಾಡಿದ್ದೇವೆ. ದುರ್ನಡತೆಗಳಿಂದ ನಾವು ಅದನ್ನ ಹಾಳು ಮಾಡಿದ್ದೇವೆ. ಪರಿಶುದ್ಧವಾದಂತಹ ವಾತಾವರಣವನ್ನು ಕೊಟ್ಟಿದ್ದಾನೆ. ಇರ್ಲಿಕ್ಕೆ ಬೇಕಾದ ಅವಕಾಶವನ್ನು ಕೊಟ್ಟಿದ್ದಾನೆ. ಗುರುಗಳೇ ಹಗಲು ರಾತ್ರಿ ವಾತ ಶೀತೋಷ್ಣ ವಲಯ ಪರಿಶುದ್ಧವಾಗಿ ಕೊಟ್ಟಿದ್ದಾನೆ. ಒಂದೇ ನಿಮಿಷ ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಗುರುಗಳೇ. ಸಾಧನೆಗೆ ಬೇಕಾದಂತಹ ಅಪೂರ್ವವಾದ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಇಷ್ಟೆಲ್ಲ ಕೊಟ್ಟಾದ ಮೇಲೆ ಕೈಕಾಲುಗಳೆಲ್ಲವನ್ನು ಆಯಾಯ ಅವಯವಗಳು ಇರಬೇಕಾದ ಸ್ಥಳದಲ್ಲಿ ಇಟ್ಟಿದ್ದಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತಿಳಿದುಕೊಂಡು ವಿಚಾರ ಮಾಡಿ ಕೆಲಸಗಳನ್ನು ಮಾಡಿ ಮಾತನಾಡುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟಾದ ಮೇಲೆ ಭೂತ ಭಾವನ ಇಡೀ ಜಗತ್ತನ್ನು ನಿರ್ಮಾಣ ಮಾಡಿ ಬೇಕಾದ ಎಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಆದ್ಮೇಲೆ ನವೃಣೆ ಹ್ಯವಮಂ ಕರ್ಮ, ಇದನ್ ಮಾಡಿಕೊಡು ಅದನ್ ಮಾಡಿಕೊಡು ಅಂತ ಪರಮಾತ್ಮನ ಬಳಿಯಲ್ಲಿ ನಾನೆಲ್ಲ ವ್ಯಾಪಾರ ಮಾಡೋದಿಲ್ಲಪ್ಪ. ಇದು ಯಾವ್ಯಾವ ಭಗವದ್ ಭಕ್ತರು ಅಂತಿದ್ದಾರೋ, ನಾವು ಈ ಭಾಗವತದಲ್ಲಿ ಯಾವ್ಯಾವ ರಾಜರ ಕಥೆಗಳನ್ನ ನೋಡ್ತಾ ಬಂದಿದ್ದೇವೋ, ಬಲಿ ಚಕ್ರವರ್ತಿಗಳದ್ದಾಗಿರಬಹುದು, ಹಿಂದೆ ಬಂದಂತಹ ಅಂಬರೀಷ ರಾಜನದ್ದಾಗಿರಬಹುದು, ಯಾವ್ಯಾವ ಮಹಾನುಭಾವರದ್ದು ಕಥೆಗಳನ್ನು ನೋಡ್ತಾ ಬಂದು, ಹರಿಶ್ಚಂದ್ರನ ಕಥೆಯಾಗಿರಬಹುದು, ಎಲ್ಲ ಚಕ್ರವರ್ತಿಗಳು, ಪ್ರಹ್ಲಾದರಾಜರು, ಧ್ರುವ ಮಹಾರಾಜರು, ವೈವಸ್ವತಮನು, ಸ್ವಯಂಭೂಮನು, ಕರ್ದಮ ಪ್ರಜಾಪತಿಗಳು, ಇವರೆಲ್ಲರ ಕಥೆಗಳನ್ನು ನೋಡಬೇಕಾದ್ರೆ ದೇವರು ಕೊಟ್ಟಿದ್ದು ಬೇಕಾದಷ್ಟಿದೆ ಅನ್ನುವ ಭಾವನೆ ಅವನ ಬಳಿಯಲ್ಲಿ ಅವನ ಭಕ್ತಿಯನ್ನು ಹೊರತುಪಡಿಸಿ ಬೇರೆ ಏನನ್ನೂ ಬೇಡಬೇಕಾದದ್ದನ್ನು ಅವನು ಉಳಿಸಿಲ್ಲ. ನಮ್ಮ ಸುತ್ತಲಿನ ಒಂದು 4-6 ಜನರನ್ನು ನೋಡಿದರೆ ಅವರು ನಮಗಿಂತ ಚೆನ್ನಾಗಿದ್ದಾರೆ ಅಂತ ನಾವು ಮನಸ್ಸಿನಲ್ಲಿ ಅಂದುಕೊಂಡ್ರೆ ಅವಾಗ ಹೊಟ್ಟೆ ಉರಿ ಶುರುವಾಗಿ ಇವ್ರು ಹೀಗಿದ್ದಾರೆ ಇವ್ರು ಹಾಗಿದ್ದಾರೆ. ಆ ತರ ಇಲ್ಲದೇನೆ ನಮ್ಮ ತಟ್ಟೆಯಲ್ಲಿ ನಮಗೇನು ಸಿಕ್ಕಿದೆಯೋ ಅದು ಚೆನ್ನಾಗಿದೆಯೋ ಅಂತಂದು ಹೇಳಿದ್ರೆ ಪುಷ್ಕಳವಾಗಿ ಪರಮಾತ್ಮ ಕೊಟ್ಟಿದ್ದಾನೆ. ತುಂಬಾ ಸುಖವಾದ ಜೀವನವನ್ನು ಕೊಟ್ಟಿದ್ದಾನೆ. ಇಂತಹದ್ದನ್ನ ಕೊಟ್ಟಾಗ ನಾವು ಏನನ್ನೂ ವರಿಸಬೇಕಾಗಿಲ್ಲ. ಪರಮಾತ್ಮನ ಬಳಿಯಲ್ಲಿ ಬೇಡೋದು ಅಂತಾದ್ರೆ ಅವನ ಭಕ್ತಿಯೊಂದನ್ನ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳನ್ನ, ಈ ಎರಡನ್ನ, ಒಂದನ್ನ ಬೇಡಬೇಕು, ಇನ್ನೊಂದನ್ನ ಸಲ್ಲಿಸಬೇಕು. ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಇಷ್ಟೆಲ್ಲ ಮಾಡಿದ ಉಪಕಾರಕ್ಕೋಸ್ಕರವಾಗಿ ನಿರತಿಶಯವಾದ ಪ್ರೀತಿ, ಅದನ್ನೇ ಭಕ್ತಿ ಎಂದು ಕರೀತಾರೆ. ಜ್ಞಾನಪೂರ್ವಕವಾದ ಪ್ರೀತಿ, ಇಷ್ಟೆಲ್ಲ ಮಾಡಿದ್ದಾನೆ ಅಂತ ತಿಳಿದುಕೊಂಡು ಅವನಲ್ಲಿ ಪ್ರೀತಿಯನ್ನ ಮಾಡಬೇಕು, ಇದನ್ನೇ ಭಕ್ತಿ ಎಂದು ಕರೀತಾರೆ. ನಮ್ಮ ತಂದೆ ತಾಯಿಗಳನ್ನೇ ನಾವು ಅಷ್ಟು ಪ್ರೀತಿಸುವಾಗ ಇಡೀ ಜಗತ್ತಿಗೆ ತಂದೆ ತಾಯಿ ಆದಂತಹ ಪರಮಾತ್ಮನ ನಾವು ಎಷ್ಟು ಪ್ರೀತಿಸಬೇಕು, ಆ ಪ್ರೀತಿಯನ್ನು ಮಾಡಬೇಕು. ಅದನ್ನು ಒಂದನ್ನ ನಾ ದೇವತೆಗಳ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅಂತ ಖಟ್ವಾಂಗರಾಜ ಹೇಳ್ತಾ ಇದ್ದಾನೆ. ಯೇ ಅವಿಕ್ಷಿಪ್ತ ಇಂದ್ರಿಯ ಧಿಯೋ ದೇವಾಸ್ತೆ ಸುಹೃದಯ ಸ್ಥಿತಂ ನ ವಿಂದಂತೆ ಪ್ರಿಯಂ ಶಶ್ವತ ಆತ್ಮಾನಂ ಕಿಮುತಾಪರೆ. ನಾವೇನಾದ್ರೂ ಅದು ಕೀಳಾದಂತಹ ಅಭಿರುಚಿಯಿಂದಾಗಿ ಯಾವುದೋ ಒಂದು ಕ್ಷುಲ್ಲಕವಾದ ವಸ್ತುಗಳನ್ನ ಪರಮಾತ್ಮನ ಬಳಿಯಲ್ಲಿ ಬೇಡ್ಬಿಟ್ರೆ ಕೊಡೋದಿಲ್ಲ ಅಂತಿಲ್ಲ, ಖಂಡಿತವಾಗಿ ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಈ ತಾಯಿಯ ಬಳಿಯಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಗ ಏನಾದ್ರೂ ಮಕ್ಕಳು ಹಠ ಮಾಡಿಕೊಂಡು ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿದರೆ ಆ ಕ್ಷಣದಲ್ಲಿ ಕೊಟ್ಬಿಟ್ರೆ ನಾ ಕೇಳಿದ್ ಸಿಕ್ತು ಅಂತ ಆ ತಾಯಿಯನ್ನು ಬಿಟ್ಟು ದೂರ ಹೋಗ್ಬಿಡ್ತಾರಲ್ಲ, ತಾಯಿ ತನ್ನ ಪಾಡಿಗೆ ತಾನು ಕೆಲಸವನ್ನು ಮಾಡ್ತಾ ಇರಬಹುದಲ್ಲ. ಹಾಗೆ ದೇವರು ಕೂಡ ನಾವು ಕೇಳಿದ್ರೆ ಕೊಟ್ಬಿಡ್ತಾನೆ, ಕೊಟ್ಬಿಟ್ಟು ತನ್ನ ಪಾಡಿಗೆ ತಾನಿರ್ತಾನೆ, ನಮ್ಮ ಪಾಡಿಗೆ ನಾವು ಬಂದ್ಬಿಡ್ತೇವೆ. ಪರಮಾತ್ಮ ನಮ್ಮಿಂದ ದೂರವಾಗಿ ಹೋಗ್ಬಿಡ್ತಾನೆ. ಪರಮಾತ್ಮನನ್ನ ದೂರ ಮಾಡುವಂತಹ ಇಂತಹ ವಿಷಯ ಪದಾರ್ಥಗಳು ಸಿಕ್ಕೇನೋ, ನನಗದು ಬೇಡ. ಅದರಿಂದಾಗಿ ಇಂತಹ ಇಂದ್ರಿಯಗಳ ನಿಗ್ರಹವನ್ನ ಮಾಡಿಕೊಳ್ಳದೇನೆ ಆ ಅಧಪಾತವನ್ನು ಹೊಂದೋದಕ್ಕಿಂತ ನನಗೆ ಬೇರೆ ಯಾವ ದೊಡ್ಡ ಅವನತಿ ಕಾಣಿಸ್ತಾ ಇಲ್ಲ, ನಾನು ಅದನ್ನ ಬೇಡಲಾರೆ ಅಂತ ಹೇಳಿ ಮುಂದೆ ಅವನು ಹೇಳ್ತಾ ಇದ್ದಾನೆ. ಅಥೇಶ ಮಾಯಾ ರಚಿತೇಷು ಸಂಗಂ ಗುಣೇಶು ಗಂಧರ್ವ ಪುರೋಗಮೇಶು ರೂಢಂ ಪ್ರಕೃತ್ಯಾತ್ಮನಿ ವಿಶ್ವಭರ್ತು ಭಾವೇನ ಹಿತ್ವಾ ತಮಹಂ ಪ್ರಪದ್ಯೆ. ಈ ದೇಹ ಇಂದ್ರಿಯಗಳು ಇವೆಲ್ಲವೂ ಕೂಡ ನಮಗ್ ದೇವರು ಕೊಟ್ಟಿದ್ದಾನೆ. ಹೌದು, ಇದೆಲ್ಲ ಹೇಗೆ ಅಂತಂದ್ರೆ ನಾವು ಬಾಂಧವರ ಮನೆಯಲ್ಲಿ ಹೋಗಿರ್ತೇವೆ. ಹೋದಾಗ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿರೋದಿಲ್ಲ, ಒಂದು ರಾತ್ರಿ ಅಲ್ಲೇ ಇರಬೇಕಾದಂತಹ ಸಂದರ್ಭ ಒದಗಿ ಬಂತು.
ಅವ್ರ ಮನೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಊಟಕ್ಕೆ ಹಾಕ್ತಾರೆ, ಅವ್ರ ವಸ್ತುಗಳನ್ನೇ ಕೊಡ್ತಾರೆ, ಚೆನ್ನಾಗಿ ಆತಿಥ್ಯವನ್ನು ಮಾಡ್ತಾರೆ, ಒಳ್ಳೆ ಒಳ್ಳೆ ಪರ್ಯಂಕದ ಮೇಲೆ ಹಾಸಿಗೆಯ ಮೇಲೆ ಮಲಗುವಂತಹ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಬೆಳಿಗ್ಗೆ ಆಯ್ತು, ನಾವು ವಾಪಸ್ ಊರಿಗೆ ಬರ್ಬೇಕು, ನಿನ್ನೆ ಇದನ್ನೆಲ್ಲ ನನಗೆ ಕೊಟ್ಟಿದ್ರು ಅಂತ ತೆಗೆದುಕೊಂಡು ಬರೋದಿಲ್ಲ, ವಾಪಸ್ ಅಲ್ಲೇ ಇಡ್ತೇವೆ, ವಾಪಸ್ ಬರ್ತೇವೆ. ಹಾಗೆಯೇ ನಾವು ಏನನ್ನೂ ತೆಗೆದುಕೊಂಡು ಬಂದಿಲ್ಲ, ಯಾವ್ದನ್ನು ತಗೊಂಡು ಹೋಗೋ ಹಾಗಿಲ್ಲ, ಎಲ್ಲವನ್ನೂ ಇಲ್ಲೇ ಇಟ್ಟು ಹೋಗ್ಬೇಕು. ಯಾವ್ಯಾವ್ದನ್ನು ನಮ್ಮದು ಅಂತ ಅನುಭವಿಸ್ತಾ ಇದ್ದೇವೋ ಇದೆಲ್ಲವೂ ಕೂಡ ಬಾಡಿಗೆ ಮನೆಯಲ್ಲಿರುವಂತಹ, ಬಾಡಿಗೆ ಮನೆ ಹಾಗೆ, ಅಥವಾ ಮತ್ತೊಬ್ಬರ ಮನೆಗೆ ಬಂದಾಗ ಅವರ ವಸ್ತುಗಳನ್ನು ಉಪಯೋಗಿಸಿದ ಹಾಗೆ ಎಲ್ಲ ಉಪಯೋಗಿಸ್ಬೇಕು, ವಾಪಸ್ ಎಲ್ಲೆಲ್ಲಿರತ್ತೋ ಅಲ್ಲೇ ಇರಬೇಕು ಮತ್ತು ವಾಪಸ್ ಹೋಗ್ಬೇಕು. ಹಾಗಾಗಿ ಆ ಭಗವಂತನೊಬ್ಬನನ್ನ ಹೊರತುಪಡಿಸಿ ಯಾವಾಗಲೂ ನಮ್ಮ ಜೊತೆಯಲ್ಲಿರುವ ಸಂಪತ್ತು ಅವನನ್ನು ಯಾವಾಗ್ಲೂ ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು. ಸಂಪತ್ತನ್ನು ನಾವು ಜೋಪಾನ ಮಾಡ್ತೇವಲ್ಲ, ಜತನ ಮಾಡ್ತೇವಲ್ಲ, ಅಂತಹ ಸಂಪತ್ತು ಪರಮಾತ್ಮ ಅಂತ ತಿಳಿದುಕೊಂಡು ಅವನನ್ನೇ ಗಟ್ಟಿಯಾಗಿ ಆಶ್ರಯಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಪರಮಾತ್ಮನನ್ನೇ ಆಶ್ರಯಿಸ್ತಾ ಇದ್ದಾನೆ. ಆ ಪರಮಾತ್ಮನನ್ನೇ ವಾಸುದೇವ ಅನ್ನೋ ಶಬ್ದದಿಂದ ಎಲ್ಲರೂ ಕರೀತಾ ಇದ್ದಾರೆ. ಇತಿ ವ್ಯವಸಿತೋ ಬುದ್ಧ್ಯ ನಾರಾಯಣ ಗೃಹೀತಯ್ಯ ಹಿತ್ವಾನ್ಯ ಭಾವಂ ಅಜ್ಞಾನಂ ತತಃ ಸ್ವಂಭಾವಮಾಶ್ರಿತಃ ಯತ್ತದ್ ಬ್ರಹ್ಮ ಪರಂ ಸೂಕ್ಷ್ಮಂ ಅಶೂನ್ಯಂ ಶೂನ್ಯ ಕಲ್ಪಿತಂ ಭಗವಾನ್ ವಾಸುದೇವೇತಿ ಯಂ ಗೃಣಂತಿ ಹಿ ಸಾತ್ವತಃ. ಪರಮಾತ್ಮನನ್ನ ಸರ್ವೋತ್ತಮ, ನಮ್ಮ ಇಂದ್ರಿಯಗಳಿಗೆ ನಿಲುಕದವನು. ನಾವೇನ್ ತಿಳಿಬೇಕು? ಪರಮಾತ್ಮನ್ ನಮ್ಮೆಲ್ಲರಿಗಿಂತ ಮಿಗಿಲಾದವನು. ಇಷ್ಟೇ. ಯಾರಾದ್ರೂ ಒಬ್ರು ನಮಗ್ ಆಗಲಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಂಥ ಎಂಥ ಮಹಾನುಭಾವರಪ್ಪ ಅಂತ ಅಂತೇವಲ್ಲ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ, ಅದರಿಂದಾಗಿ ಪರಮಾತ್ಮನನ್ನ ಸರ್ವೋತ್ತಮ ಅಂತ ತಿಳಿಬೇಕು. ಪರಂ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ. ಪರಮಾತ್ಮನನ್ನು ತಿಳಿಯೋದು ಬಹಳ ಕಷ್ಟ ಅಂತ ಅರ್ಥ. ಕಷ್ಟ. ನಮಗೆ ಈ ಸೂಜಿಯ ಮನೆಯಲ್ಲಿ ದಾರವನ್ನು ಪೋಣಿಸುವ ಸಂದರ್ಭದಲ್ಲಿ ಬಹಳ ಕಷ್ಟ ಅಂತ ಅನಿಸುತ್ತೆ. ಯಾಕೆ? ತುಂಬಾ ಸೂಕ್ಷ್ಮವಾಗಿರುತ್ತೆ. ಅಲ್ಲಿರುವಂತಹ ರಂಧ್ರ ಕಾಣಿಸದೇ ಇರುವಷ್ಟು ತುಂಬಾ ಸೂಕ್ಷ್ಮವಾಗಿರುತ್ತೆ. ಹಾಗೆ ಅಂತಿಲ್ಲ ಅಂತ ಅರ್ಥ ಅಲ್ಲ, ಕಾಣಿಸತ್ತೆ, ಪ್ರಯತ್ನ ಪಟ್ರೆ ಕಾಣಿಸತ್ತೆ. ಆದ್ರೆ ಯಾರಿಗ್ ಬೇಕಪ್ಪ ಬಿಟ್ಬಿಡು ಅಂತ ಅಂತೇವಲ್ಲ, ಹಾಗೆ ನಾವು ಕೈ ಚೆಲ್ಲಿ ಬಿಡ್ತೇವೆ. ಪರಮಾತ್ಮ ಅತ್ಯಂತ ಸೂಕ್ಷ್ಮನಾದವನು, ನಮ್ಮ ಜೊತೆಯಲ್ಲಿಯೇ ಇದ್ದು ಅನುಭವಿಸುವವರಿಗೆ ಮಾತ್ರ ಗೋಚರಿಸುವಂತಹ ವ್ಯಕ್ತಿ. ಅಂತಹ ಪರಮಾತ್ಮನನ್ನ ವಾಸುದೇವ ಅಂತ ಕರೀತಾರೆ, ಶೂನ್ಯ ಅಂತ ಕರೀತಾರೆ. ಪರಮಾತ್ಮನನ್ನು ಶೂನ್ಯ ಅಂತ ಯಾಕೆ ಕರೀತಾರೆ? ಪರಮಾತ್ಮ ಅಯೋಗ್ಯರಾದಂತಹ ಜನರ ಸುಖವನ್ನು ಕಡಿಮೆ ಮಾಡ್ತಾನೆ, ಅದರಿಂದ ಶೂನ್ಯ ಅಂತ ಅವನಿಗೆ ಹೆಸರು. ಈ ತರ ಅವನನ್ನ ಕರೆಯುವುದು ವಾಸುದೇವ ಅಂತ ಅವನನ್ನು ಕರೀತಾ ಇದ್ದಾರೆ ಅಂತ ಹೇಳಿ ಅವನ ಸಾಧನೆಯನ್ನು ಹೇಳಿ ಈ ರೀತಿಯಾಗಿ ಆ ಖಟ್ವಾಂಗ ತನ್ನ ಶರೀರವನ್ನ ತ್ಯಾಗ ಮಾಡಿದ ಅಂತ ಹೇಳ್ತಾರೆ. ಇದಾದ್ಮೇಲೆ ಈ ಖಟ್ವಾಂಗನಿಂದ ದೀರ್ಘಬಾಹು ಅನ್ನುವ ಹೆಸರಿನ ಮಗ ಹುಡ್ತಾನೆ. ಅವನಿಂದಾಗಿ ರಘು ಚಕ್ರವರ್ತಿಯಿಂದ ಅಜನಿಂದ ದಶರಥ ಹುಡ್ತಾನೆ. ಆ ದಶರಥನಿಂದಾಗಿ ರಾಮ ಹುಡ್ತಾನೆ ಅಂತ ಆ ರಾಮನ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತಾರೆ. ಈಗ ಮುಂದಿನ ಕಥೆ ಎಲ್ಲ ರಾಮಾವತಾರದ್ದು. ರಾಮಾವತಾರದ ನಂತರದಲ್ಲಿ ಮತ್ತೆ ಕೃಷ್ಣಾವತಾರವನ್ನು ಹೇಳಬೇಕು. ಅದನ್ನ 10ನೇ ಸ್ಕಂದದಿಂದ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ರಾಮನ ಕಥೆ ಏನು, ರಾಮ ಯಾರು, ಆ ಎಲ್ಲ ಕಥೆಯನ್ನ ಮುಂದೆ ನಿರೂಪಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇದರಲ್ಲಿ ಮೊದಲಿಗೆ ಖಟ್ವಾಂಗಾತ್ ದೀರ್ಘ ಬಾಹುಶ್ಚ ರಘುಸ್ತಸ್ಮಾತ್ ಪೃಥುಶ್ರವಾಹ ಅಜಸ್ತಸ್ಮಾನ್ ಮಹಾರಾಜಃ ತಸ್ಮಾತ್ ದಶರಥೋ ಭವತ್. ಅಜನಿಂದಾಗಿ ದಶರಥ, ಇವನು ಮಗನಾಗಿ ಹುಟ್ಟುತ್ತಾ ಇದ್ದಾನೆ ದಶರಥನಿಗೆ. ದಶರಥ ಅಜರಾಜನ ಮಗ. ಈ ದಶರಥ ಯಾರು? ದಶರಥ ಯಾರು ಅಂತಂದ್ರೆ, ನಾವು ವೈವಸ್ವತವನು ಸ್ವಯಂಭೂಮನು ಅಂತ ಮೊದಲಿಗೆ ನೋಡಿದ್ವಿ. ಮೊದಲಿನ ಮನ್ವಂತರಕ್ಕೆ ಅಧಿಪತಿಯಾದವನು ಸ್ವಯಂಭೂಮನು. ನಾವು 2ನೇ ಸ್ಕಂದದಲ್ಲಿ ಈ ಆಕೂತಿ, ದೇವಹೂತಿ, ಪ್ರಸೂತಿಯರು 3 ಜನ ಮಕ್ಕಳಿದ್ರು. ಅದೇ ರೀತಿಯಾಗಿ ಅವನಿಗೆ ಅನೇಕ ಜನ ಗಂಡು ಮಕ್ಕಳು, 3 ಜನ ಗಂಡು ಮಕ್ಕಳಿದ್ರು, 3 ಜನ ಹೆಣ್ಣು ಮಕ್ಕಳಿದ್ರು. ಅದರಲ್ಲಿ ಸ್ವಯಂಭೂಮನು ಅಂತ ಯಾರನ್ನು ಹೇಳಿದ್ವೋ ಆ ಸ್ವಯಂಭೂಮನುವೇ ದಶರಥ ಚಕ್ರವರ್ತಿಯಾಗಿ ಹುಡ್ತಾನೆ. ಆ ಸ್ವಯಂಭೂಮನುವೇ ವಸುದೇವನಾಗಿ ಹುಡ್ತಾನೆ. ಅಂದ್ರೆ ಕೃಷ್ಣನ ಅವತಾರ, ಈ ಕೃಷ್ಣನ ತಂದೆಯಾಗಿ ಅವನೇ ಹುಟ್ಟೋದು. ಕೃಷ್ಣನ ತಂದೆ ವಸುದೇವ, ಅವನು ಸ್ವಯಂಭೂಮನುವಿನ ಅವತಾರವೇ. ಅಷ್ಟೇ ಅಲ್ಲ, ಕಲ್ಕಿಯ ಅವತಾರ ಇದೆ ಅಲ್ಲ, ಕಲ್ಕಿಯ ಅವತಾರ, ಕೊನೆಯ ಅವತಾರ ಇನ್ನೂ ಆಗಿಲ್ಲ, ಕಲಿಯುಗದ ಕೊನೆಯಲ್ಲಿ ಆಗುವಂತಹ ಕಲ್ಕಿ ಅವತಾರ ಇದೆ.
ಆ ಕಲ್ಕಿ ಅವತಾರ ಆಗೋದು ಶಂಭಲ ಅನ್ನುವಂಥ ಒಂದು ಊರು. ಅದು ಊರು ಎಲ್ಲಿದೆ ಬೇಡ, ಅದು ಅದರಲ್ಲಿ ತುಂಬಾ ವಿವಾದಗಳಿವೆ. ಕೇರಳದಲ್ಲಿದೆ ಅಂತ ಹೇಳ್ತಾರೆ, ಉತ್ತರ ಪ್ರದೇಶದ ಮತ್ತಿನ್ನು ಸಂಬಲ್ ಅನ್ನುವಂತಹ ಗ್ರಾಮ ಅಂತಂತಾರೆ. ಅದೆಲ್ಲ ಇರ್ಲಿ. ಶಂಭಲ ಅನ್ನುವಂಥ ಒಂದು ಗ್ರಾಮ, ಅದರಲ್ಲಿ ವಿಷ್ಣುವ್ರತ ಅಂತ ಹೆಸರಿನಿಂದ ಇವನೇ ಹುಡ್ತಾನೆ. ಹಾಗಾಗಿ ಸ್ವಯಂಭೂ ಮನುವಿಗೆ ಆ ಮೂಲ ರೂಪವನ್ನು ಬಿಟ್ಟು 3 ರೂಪಗಳು. ಒಂದು ದಶರಥ, ವಸುದೇವ, ವಿಷ್ಣುವ್ರತ. ದಶರಥನ ಮಗನಾಗಿ ರಾಮ ಹುಡ್ತಾನೆ, ವಸುದೇವನ ಮಗನಾಗಿ ವಾಸುದೇವ ಕೃಷ್ಣ ಹುಡ್ತಾನೆ, ವಿಷ್ಣುವ್ರತನ ಮಗನಾಗಿ ಕಲ್ಕಿ ಅವತಾರ ಮಾಡುತ್ತಾನೆ ಅಂತ ಈ ರೀತಿಯಾಗಿ ಪದ್ಮಪುರಾಣದಲ್ಲಿ ಇವ ಸ್ವಯಂಭೂ ಮನುವೆ 3 ರೂಪಗಳಿಂದಾಗಿ 3 ಅವತಾರಗಳನ್ನು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಅವತಾರ, ಅವನ ಒಂದು ಅವತಾರ ಯಾವ್ದಿದೆ ಅಂತಂದ್ರೆ ಅದೇ ದಶರಥ. ಹೀಗೆ ಈ ದಶರಥನಿಗೆ ಸಾಕ್ಷಾತ್ ರಾಮ ಅವತಾರ ಮಾಡ್ತಾ ಇದ್ದಾನೆ, ಮಗನಾಗಿ ಹುಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಭಗವಂತನ ಅಂಶದಿಂದಾಗಿ, ಭಗವಂತನ, ನಾವು ಪರೀಕ್ಷಿತ್ ರಾಜನಲ್ಲಿ ಮತ್ತೆ ಭರತ ಚಕ್ರವರ್ತಿಯಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇತ್ತು ಅಂತ ಹೇಳ್ತೇವಲ್ಲ, ಆ ರೀತಿಯ ಪರಮಾತ್ಮನ ಸನ್ನಿಧಾನ ಯುಕ್ತರಾಗಿ ಮತ್ತೆ 3 ಜನ ಮಕ್ಕಳು ಹುಟ್ಟುತ್ತಾರೆ. ಯಾರು 3 ಜನ? ಲಕ್ಷ್ಮಣ, ಭರತ, ಶತ್ರುಘ್ನ. ಲಕ್ಷ್ಮಣ ಸಾಕ್ಷಾತ್ ಶೇಷಾವತಾರರಾದವರು. ಅದರಿಂದಾಗಿ ಇದು ಪ್ರದ್ಯುಮ್ನ ಮನ್ಮಥನ ಅವತಾರ. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಈ ರೀತಿಯಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಮಕ್ಕಳು ದಶರಥನಿಗೆ ಹುಡ್ತಾರೆ. ಆ 4 ಮಕ್ಕಳಲ್ಲೂ ಕೂಡ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಸಾಕ್ಷಾತ್ ನಾರಾಯಣನೇ ರಾಮನಾಗಿ ಅವತಾರ ಮಾಡ್ತಾ ಇದ್ದಾನೆ. ಶೇಷದೇವರು ಲಕ್ಷ್ಮಣನಾಗಿ ಹುಡ್ತಾ ಇದ್ದಾರೆ. ಸಾಕ್ಷಾತ್ ಶೇಷದೇವರೇ, ಪರಮಾತ್ಮನ ಪರ್ಯಂಕರಾದಂತಹ ಶೇಷದೇವರೇ ಲಕ್ಷ್ಮಣನಾಗಿ ಹುಡ್ತಾ ಇದ್ದಾರೆ. ಮನ್ಮಥನ ಅವತಾರ, ಮನ್ಮಥ ಅಂತಂದ್ರೆ ಕಾಮ, ಕಾಮನ ಅವತಾರನಾದವನು ಭರತ. ಮನ್ಮಥನ ಮಗನಾದಂತಹ ಅನಿರುದ್ಧ, ಆ ಅನಿರುದ್ಧ ಶತ್ರುಘ್ನನಾಗಿ ಹುಡ್ತಾ ಇದ್ದಾನೆ. ಅಪ್ಪ ಮಕ್ಕಳು ಅಣ್ಣ ತಮ್ಮಂದಿರಾಗಿ ಹುಡ್ತಾ ಇದ್ದಾರೆ. ಹೀಗೆ 4 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಸಾಕ್ಷಾತ್ ನಾರಾಯಣ ರಾಮ, ಶೇಷದೇವರಲ್ಲ ಅವತಾರನಾದಂತಹ ಲಕ್ಷ್ಮಣನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಭರತನಲ್ಲಿ, ಭರತ ಅಂತಂದ್ರೆ ಮನ್ಮಥ, ಕಾಮನ ಅವತಾರನಾದಂತಹ ಭರತನಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಇದೆ. ಮನ್ಮಥನ ಮಗನಾದಂತಹ ಪ್ರದ್ಯುಮ್ನ, ಮೂಲ ರೂಪದಲ್ಲೂ ಅವನಿಗೆ ಪ್ರದ್ಯುಮ್ನ ಅಂತಾನೆ ಹೆಸರು. ಆ ಪ್ರದ್ಯುಮ್ನನ ಅವತಾರನಾದಂಥವನು ಶತ್ರುಘ್ನ. ಆ ಶತ್ರುಘ್ನನಲ್ಲೂ ಕೂಡ ಪರಮಾತ್ಮ ವಿಶೇಷವಾಗಿ ಆವಿಷ್ಟನಾಗ್ತಾ ಇದ್ದಾನೆ. ಈ ಅರ್ಥವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಸ್ಯಾಪಿ ಭಗವಾನೇಶಃ ಸಾಕ್ಷಾತ್ ಬ್ರಹ್ಮಮಯೋ ಹರಿಹಿ ಅಂಶಾಂಶೇನ ಚತುರ್ಧಾಗಾತ್ ಪುತ್ರತ್ವಂ ಪ್ರಾರ್ಥಿತ ಸುರೈಹಿ. ದೇವತೆಗಳೆಲ್ಲ ಬಂದು ಪರಮಾತ್ಮನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ 4 ಅಂಶಗಳಿಂದ ಹುಟ್ಟಿದ್ದಾನೆ. ಒಂದು ಸಾಕ್ಷಾತ್ ಪರಮಾತ್ಮನೇ, ಇನ್ನೊಂದು 3 ಆವೇಶ ಅಂಶಗಳು ಅಂತ ಹೇಳ್ತಾ ಇದ್ದಾರೆ. ಆ ಕಥೆ ಒಂದು ತುಂಬಾ ಸೊಗಸಾಗಿದೆ. ಅದು ಇಲ್ಲಿಲ್ಲ, ಭಾಗವತದಲ್ಲಿ ಅದರ ಕಥೆ ವಿಸ್ತಾರವಾಗಿಲ್ಲ. ರಾಮಾಯಣದ ಬಾಲಕಾಂಡದಲ್ಲಿ ವಿಸ್ತಾರವಾಗಿ ಬಂದಿದೆ. ಆ ಕಥೆಯನ್ನು ಸ್ವಲ್ಪ ಹೇಳಿ ಮತ್ತೆ ಮುಂದಿನ ಕಥೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ರಾಮಾಯಣದ ಕಥೆಯನ್ನು ತುಂಬಾ ಸಂಕ್ಷಿಪ್ತವಾಗಿ ಕೊಟ್ಟುಬಿಟ್ಟಿದ್ದಾರೆ. ಆದ್ರೆ ಆ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ನಾನು ರಾಮಾಯಣದ ಬಾಲಕಾಂಡದವನ್ನ ಒಂದು 15 ನಿಮಿಷಗಳ ಕಾಲ ಅದನ್ನ ಹೇಳಿ ಮತ್ತೆ ಮುಂದಿನ ಪಾಠವನ್ನ ನಾಳೆಯ ದಿವಸ ಪ್ರಾರಂಭ ಮಾಡೋಣ. ಇಂದಿಗೆ ಇಷ್ಟಕ್ಕೆ ಈ ಕಥೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವಃ. ಹರಯೇ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ.